ಕೋರ್ಸ್ ಜಾಯ್ನ್ ಆಗಕ್ಕಿಂತ ಬಗ್ಗೆ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ JP ಸರ್ ಅವರ ಇವ್ನ ಆನ್ಲೈನ್ ಕೋರ್ಸ್ ಅಲ್ಲಿ ಎಲ್ಲಾ ಕೋರ್ಸ್ ತರಾನೇ ನಾವು ಸುಮ್ನೆ ಕೇಳುಗರಾಗಿರ್ತೀವಿ, ನೋಟ್ಸ್ ಮಾಡ್ಕೊಂತ ಇರ್ತೀವಿ. JP ಸರ್ ಮಾತ್ರ ಆಕ್ಟಿವ್ ಆಗಿ ಮಾತಾಡ್ತಿರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ನಾ ಕೋರ್ಸ್ ಜಾಯ್ನ್ ಆದಾಗ 2 years ಬ್ಯಾಕ್ ನನಗೆ ಒಂದು ಸ್ವಲ್ಪ ಆಶ್ಚರ್ಯ ಆಗಿದ್ದೇನಂದ್ರೆ ಎಲ್ಲಾ ಶಿಬಿರಾರ್ಥಿಗಳು ತಮ್ಮ ಮೊಬೈಲ್ ನ ಫ್ರಂಟ್ ಕ್ಯಾಮರಾವನ್ನ ಆನ್ ಮಾಡಿ ಕೂತ್ಕೋಬೇಕು. ಇದು ಯಾವ್ದು ಮೈಕ್ರೋಫೋನ್ ಕೂಡ ಆನ್ ಮಾಡಿ ಕೂತ್ಕೋಬೇಕು. ಅವ್ರೇನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು, ಪ್ರತಿಯೊಬ್ಬ ಶಿಬಿರಾರ್ಥಿ ಏನ್ ಮಾಡ್ತಾರೆ ಅಂದ್ಬಿಟ್ಟು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಗೈಡ್ ಮಾಡ್ತಾ ಇದ್ರು. ಇದು ಆನ್ಲೈನ್ ವೇದಿಕೆ ಆಗಿದ್ರು ಕೂಡ JP ಸರ್ ಅವರು ಈ ಆನ್ಲೈನ್ ವೇದಿಕೆನ ಚೆನ್ನಾಗಿ ಬಳಸ್ಕೊಂಡ್ಬಿಟ್ಟು ಆಸ್ ಇಫ್ ನಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದಾರೆ ಅಂದ್ರೆ ಒಂದು ಆಫ್ಲೈನ್ ಎಕ್ಸ್ಪೀರಿಯನ್ಸ್ ನ ಕೊಡ್ತಾ ಇದ್ದಾರೆ. ಅಂದ್ರೆ ಶಿಬಿರಾರ್ಥಿಗಳು ಬರೀ ನೋಡುಗರಾಗಿ ಕೇಳುಗರಾಗಿ ಪ್ಯಾಸಿವ್ ಆಗಿರಲ್ಲ. ಶಿಬಿರಾರ್ಥಿಗಳು ಬಹಳ ಆಕ್ಟಿವ್ ಆಗಿರ್ಬೇಕು. JP ಸರ್ ಅವರು ಕೆಲವು ಹಲವಾರು ಟಿಪ್ಸ್ ನ ಕೊಡ್ತಾ ಇಮಿಡಿಯೇಟ್ಲಿ ಸಡನ್ ಆಗಿ ಎಲ್ಲಾ ಶಿಬಿರಾರ್ಥಿಗಳು ರ್ಯಾಂಡಮ್ ಆಗಿ ಕ್ವಶನ್ ಕೇಳ್ತಾರೆ. ಅಂದ್ರೆ ಆ ಒಂದು ಯಾವುದೇ ಒಂದು ಶಿಬಿರ ಆಗಿರ್ಬೋದು, ಆನ್ಲೈನ್ ಶಿಬಿರ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು, ಪ್ರತಿಯೊಬ್ಬ ಶಿಬಿರಾರ್ಥಿಗಳು ಕೂಡ ಅಲರ್ಟ್ ಆಗಿ ಆಕ್ಟಿವ್ ಆಗಿ ಭಾಗವಹಿಸಬೇಕು ಪ್ರತಿಯೊಂದು ಕ್ಷಣ ಕೂಡ. ಹೀಗೆ JP ಸರ್ ಅವರು ನಾನು 2 years ಬ್ಯಾಕ್ ಇವ್ರ ಕೋರ್ಸ್ ಜಾಯ್ನ್ ಆದಾಗ ಒಂದು ದಿನದ ವರ್ಕ್ಶಾಪ್ ನ ಅಟೆಂಡ್ ಆಗಿದ್ದೆ. ಇವರು ಯೂಟ್ಯೂಬ್ ವಿಡಿಯೋಸ್ ನೋಡ್ಬಿಟ್ಟು ತದನಂತರ ಇವರು ನಡೆಸಿಕೊಡುವಂತಹ 3 ದಿನಗಳ 2 ವರ್ಕ್ಶಾಪ್ ಅಟೆಂಡ್ ಆದೆ. ಹಲವಾರು ಬಾರಿ ಒಂದಿನದ ವರ್ಕ್ಶಾಪ್ ಕೂಡ ಅವ್ರ ಆಫೀಸಲ್ಲಿ ಅಟೆಂಡ್ ಆಗಿದ್ವಿ. ನನಗೆ ಯಾವ ರೀತಿ ಫಲಾನುಭವಿ ಆಗಿದ್ದೀನಿ JP ಸರ್ ಅವರ ಈ ಕೋರ್ಸ್ ಇಂದ ಅಂತ ಹೇಳಿದ್ರೆ, ಸುಮಾರು 2 ವರ್ಷಗಳ ಹಿಂದೆ ಇದೇ ರೀತಿ ನನ್ನ ಮೊಬೈಲ್ ಅನ್ನ ಮೌಂಟ್ ಮಾಡಿಬಿಟ್ಟು ನಾನೊಬ್ಬ ಮೂಲತಃ ಹೋಮಿಯೋಪತಿ ವೈದ್ಯ ಹಾಗೂ ಲೆಕ್ಚರರ್. ಅನೇಕ ವಿದ್ಯಾರ್ಥಿಗಳಿಗೆ ಕೆಲವು ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು, ಎಜುಕೇಟಿವ್ ವಿಡಿಯೋಸ್ ಮಾಡ್ಬೇಕಂತ ನಮ್ಗೆ ಬಹಳ ಹಂಬಲ ಇತ್ತು. ಆ ನಿಟ್ಟಿನಲ್ಲಿ ಹಲವಾರು ವಿಡಿಯೋಗಳನ್ನ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಈ ರೀತಿ ಮೊಬೈಲ್ ಅನ್ನ ಮೌಂಟ್ ಮಾಡಿ ಮಾತಾಡುವಾಗ ಹಲವಾರು ವಿಡಿಯೋಸ್ಗಳನ್ನ ಅನ್ಕೊಂಡಾಗ ಬರಲಿಲ್ಲ. ಅದು ಜನಗಳನ್ನ ಉದ್ದೇಶಿಸಿ ಮಾತಾಡೋದು ಬೇರೆ, ಕ್ಯಾಮ್ರಾ ಮುಂದೆ ಮಾತಾಡುವಂತ ಕೌಶಲ್ಯ ನನಗೆ ಇರಲಿಲ್ಲ. JP ಸರ್ ಅವರ ಕೋರ್ಸ್ ಸೇರಿ ವಿದಿನ್ 4-5 months ಅಲ್ಲಿ ನಾನು ಐ ಕುಡ್ ಓಪನ್ ಮೈ ಓನ್ ಯೂಟ್ಯೂಬ್ ಚಾನಲ್. ಸಿಂಪಲ್ ಆಗಿ ಹಲವಾರು ಟಿಪ್ಸ್ ಕೊಡುವಂತ ಒಂದು ಚಾನಲ್ ತೆಗೆದಿದ್ದೀನಿ. ದಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಜಯಪ್ರಕಾಶ್ ನಾಗತಿಂಡಿ ಸರ್. ಈಗ ನಾನು ಮೊಬೈಲ್ ಅನ್ನ ಒಂದು ಟ್ರೈಪಾಡ್ ನಲ್ಲಿ ಮೌಂಟ್ ಮಾಡಿಬಿಟ್ಟು ಒಂದು ವಿಷಯದ ಬಗ್ಗೆ ಒಂದು 10-15 ನಿಮಿಷ ಸುಲಲಿತವಾಗಿ ಮಾತಾಡ್ತೀನಿ. ಇದು ಕೂಡ ಸಾಧ್ಯತೆ ಆಗಿದ್ದು JP ಸರ್ ಅವರ ತರಬೇತಿಯಿಂದ. ಹೇಗೆ ಅಂತ ಹೇಳಿದ್ರೆ, ನೀವು ನಮ್ಮಲ್ಲಿ ಒಂದು ರಾಗ ಇದೆ, ಹಾಡ್ತಾ ರಾಗ ನಾಳ್ತಾ ರೋಗ ಅಂದ್ಬಿಟ್ಟು. ಸೊ ನಾವು ಇವರು ಹಲವಾರು ಇವರು ಕೋರ್ಸ್ ಜಾಯ್ನ್ ಆದಾಗ ಹಲವಾರು ವಿಷಯಗಳನ್ನ ತಾವೇನೋ ಗಾದೆ ಮಾತುಗಳಾಗಿರ್ಬೋದು ಕೆಲವು ವಿಷಯಗಳನ್ನ ಕೊಡ್ತಾ ಇದ್ರು. ನಾವೆಲ್ಲ ಶಿಬಿರಾರ್ಥಿಗಳು ಪ್ರಿಪೇರ್ ಆಗಿ ಆ ವಿಷಯದ ಬಗ್ಗೆ ಮಾತಾಡ್ತಿದ್ವಿ ಕೋರ್ಸ್ ಅಲ್ಲಿ. ಕಂಟಿನ್ಯೂಸ್ ಆಗಿ ಒಂದು 3 to 4 months ನಾವು ಇರ್ತೀವಿ, ಎಕ್ಸರ್ಸೈಸ್ ಮಾಡಿದ್ವಿ. ಅದು ಅಭ್ಯಾಸ ಬಲದಿಂದ ಆಟೋಮೆಟಿಕ್ ಆಗಿ ಐ ಕುಡ್ ಮೇಕ್ ಮೆನಿ ವಿಡಿಯೋಸ್. ಅದರ ಅರ್ಥ ಏನು ಅಂತಂದ್ರೆ, ಯಾವುದೇ ಒಂದು ವಿದ್ಯೆ ಆಗಿರ್ಬೋದು, ಸತತ ಅಭ್ಯಾಸದಿಂದ ಆ ವಿದ್ಯೆನ ನಾವು ಗಳಿಸಬಹುದು, ಒಂದು ಮಾಸ್ಟರಿಯನ್ನ ಪಡೆಯಬಹುದು ಹಂತವಾಗಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. JP ಸರ್ ಅವರು ಈಗ ಫೋಕಸ್ ಮಾಡ್ತಾ ಇರೋದು ಅವರ ಕೋರ್ಸ್ ಅಲ್ಲಿ ಒಂದು ಸಂವಹನ ಕೌಶಲ್ಯಗಳು, ನಿರೂಪಣೆಯ ಕೌಶಲ್ಯ, ವೇದಿಕೆ ಮೇಲೆ ಹೇಗೆ ಮಾತಾಡಬೇಕು. ತದನಂತರ ಕೆಲವು ಎಕ್ಸ್ಪರ್ಟ್ಸ್ ಇರ್ತಾರೆ, ಈಗ ವೈದ್ಯರಾಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಅಥವಾ ಸ್ಟಾರ್ಟ್ಅಪ್ ಕಂಪನಿಯ ಬಿಸಿನೆಸ್ ಕಂಪನಿಯ ಒಡೆಯರಾಗಿರ್ಬೋದು. ಅವರಲ್ಲಿ ಒಂದು ಪ್ರೊಫಿಷಿಯನ್ಸಿ ಇರುತ್ತೆ ಸಬ್ಜೆಕ್ಟ್ ಬಗ್ಗೆ. ಬರೀ ಪ್ರೊಫಿಷಿಯನ್ಸಿ ಬಗ್ಗೆ ಸಾಕಾಗಲ್ಲ, ಅಂದ್ರೆ ಆ ಒಂದು ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಅಷ್ಟೇ ಸಾಕಾಗಲ್ಲ. ಗೊತ್ತಿರುವಂತ ವಿಷಯವನ್ನ ನಾವು ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ನಾವು ವಿಷಯವನ್ನ ಪ್ರಸ್ತುತಪಡಿಸಬೇಕು. ಆ ಕೌಶಲ್ಯವನ್ನು ಕೂಡ ಇವರ ಕೋರ್ಸ್ ಅಂತ ನಾನು ಪಡೆದೆ ಟು ಅನ್ ಎಕ್ಸ್ಟೆಂಟ್. ನಾನು ಇವರ ಕೋರ್ಸ್ ಅಂತ ಸುಮಾರು 9 ತಿಂಗಳು ಬಹಳ ರೆಗ್ಯುಲರ್ ಆಗಿ ಇವರ ಕೋರ್ಸ್ ಅಟೆಂಡ್ ಆದೆ. ಐ ಲರ್ನ್ ಎ ಲಾಟ್. ಇತ್ತೀಚಿನ ದಿನಗಳಲ್ಲಿ ಐ ಬಿಕಮ್ ಮೈ ಬಿಸಿ ಇನ್ ಮೈ ಪ್ರಾಕ್ಟೀಸ್. ಅವಾಗ ಬಂದು ಹೋಗ್ತಾ ಇದ್ದೀನಿ. ಒಟ್ಟಾರೆ ನಾ ಹೇಳ್ಬೇಕಂದ್ರೆ, JP ಸರ್ ಅವರ ಏನು ಅಗಾಧ ಅನುಭವ. ಇವರು 2,000 ಸಾಧಕರನ್ನ ಚಂದನವಾಹಿಲಿ ಇಂಟರ್ವ್ಯೂ ಮಾಡಿದ್ದಾರೆ, 100 ವೈದ್ಯರುಗಳನ್ನ ಇಂಟರ್ವ್ಯೂ ಮಾಡಿದ್ದಾರೆ, ಹಲವಾರು ಸಾಧಕರನ್ನ ನೋಡಿಬಿಟ್ಟು ಇವರು ಅವ್ರ ಜೊತೆ ಮಾತನಾಡಿಬಿಟ್ಟು ಹಲವಾರು ಆ ಗುಣಗಳನ್ನ ಅವ್ರು ಕಲ್ತಿದ್ದಾರೆ. ನಮಗೆ ಇಟ್ಸ್ ಹೈಲಿ ಇಂಪಾಸಿಬಲ್ ಎಲ್ಲಾ ಸಾಧಕರನ್ನ ಮಾತಾಡ್ಸೋದು. ನಮ್ಮ JP ಸರ್ ಅವ್ರ ಜೊತೆಗೆ ನಾವು ಒಡನಾಟ, ಅವ್ರ ಜೊತೆಗೆ ಸಂವಾದ ಮಾಡುವಾಗ ಹಲವಾರು ಅಂಶಗಳನ್ನ ನಮಗೆ ಗೊತ್ತಿಲ್ಲದ ಹಾಗೆನೆ ಅವ್ರನ್ನ ನೋಡೇ ನಾವು ಕಲಿತಾ ಇದೀವಿ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಹೊಸದಾಗಿ ಜಾಯ್ನ್ ಆಗುವಂತ JP ಸರ್ ಅವರ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರ್ ಕೊಡುವಂತ ಟಾಸ್ಕ್ಗಳನ್ನ ತಾವೇನೋ ಸಿನ್ಸಿಯರ್ ಆಗಿ ಮಾಡಿ. ಎವ್ರಿ 15 days ನಿಮ್ಮೆಲ್ಲ ಬದಲಾವಣೆ ಬರ್ತದೆ. ಹಲವಾರು ಬಾರಿ ಇವರ ಶಿಬಿರಗಳನ್ನ ನಾನು ನೋಡಿದಾಗ, ಇವನ್ ಆನ್ಲೈನ್ ಶಿಬಿರ ಕೂಡ ನೋಡಿದಾಗ, ಒಂದು ಶಿಬಿರ ನೋಡಿದಾಗ
ಮಾರ್ನಿಂಗ್ 10 o'clock ಶಿವರಾತ್ರಿಗೆ ಬಂದಾಗ ಭಯ, ಆತಂಕ, ನಾಚಿಕೆ, ಸಂಕೋಚ, ಯಾರು ಏನ್ ಅನ್ಕೊಂತಾರೇನೋ, ಮಾತಾಡ್ಬಿಟ್ರೆ ತಪ್ಪಾಗ್ಬಿಡುತ್ತೇನೋ, ಹಿಂಗೆಲ್ಲ ಭಯ, ಆತಂಕ ಇರೋರು ಬೈ ದ ಟೈಮ್ ಅರೌಂಡ್ 12 o'clock or 1 o'clock ಬೈ ಆಫ್ಟರ್ನೂನ್ ದೇ ಆರ್ ಸ್ಪೀಕಿಂಗ್ ಕ್ವೈಟ್ ಫ್ಲೂಯೆಂಟ್ಲಿ. ಅಂದ್ರೆ ಜೆ.ಪಿ. ಸರ್ ಅವರು ಪ್ರತಿಯೊಬ್ಬ ಶಿಬಿರಾರ್ಥಿಯ ಅನನ್ಯತೆಯನ್ನು ಅರಿತು ಅವರ ಅನಂತಕ್ಕೆ ತಕ್ಕ ಹಾಗೆ ನಮ್ಗೆ ಗೈಡ್ ಮಾಡ್ತಾರೆ. ನಾವು ಇಂಡಿವಿಜುವಲ್ ಡಿಫರೆನ್ಸ್ ಅಂತೀವಿ. ಜೆ.ಪಿ. ಸರ್ ಅವರು ಸಾಕಷ್ಟು ಬಾರಿ ಹೇಳ್ತಾರೆ ನಮ್ಗೆ, ನಿಮಗೆ ನೀವೇ ಹೀರೋಗಳ್ರಿ, ಸಿನಿಮಾ ನಟರು ಹೀರೋಗಳಲ್ಲ. ನೀವು ಬಹಳಷ್ಟು ಸಾರಿ ಶಿಬಿರಾರ್ಥಿಗಳು ಏನಪ್ಪಾ ಅಂತ ನಾನು ಕಪ್ಪಗಿದ್ದೀನಿ, ಕುಳ್ಳುಕಿದ್ದೀನಿ, ಅಲ್ಲಿ ಸರಿಯಾಗಿಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ಅವರಲ್ಲಿ ಸ್ವಲ್ಪ ಒಂಥರ, ಅಥವಾ ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಈಗ ಅವರಲ್ಲಿ ಸ್ವಲ್ಪ ಕೀಳರಿಮೆ ಇರ್ತದೆ. ಜೆ.ಪಿ. ಸರ್ ಯಾವಾಗಲೂ ನಮ್ಗೆ ಹೇಳ್ತಾರೆ ಅಂದ್ರೆ, ನಿಮ್ಮಂತ ಯಾರು ಇಲ್ಲ, ಮುಂದೆ ಯಾರು ಹುಟ್ಟೋದು ಇಲ್ಲ, ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮ ಅನನ್ಯತೆಯನ್ನ ಅರಿಯಿರಿ. ಸೊ ಈಗ ಈಗ ಜೆ.ಪಿ. ಸರ್ ಅನನ್ಯತೆ ಅವರು ಅರಿಯಿರಿ ಅಂತ ಹೇಳಿದ್ದಕ್ಕೆ ಈ ಒಂದು ಪುಸ್ತಕದಲ್ಲಿ ತಮ್ಮ ಲೇಖನವನ್ನು ನಾವು ಬಳಸ್ಕೊಂಡ್ವಿ. ಅಂದ್ರೆ ಆನ್ಲೈನ್ ಪಾರ್ಟಿಸಿಪೆಂಟ್, ಬಟ್ ಪುಸ್ತಕದಲ್ಲಿ ಮುಖ್ಯವಾದ ಒಂದು ಲೇಖನವನ್ನ ನೀಡಿದ್ವಿ. ಆ ಈ ಅನುಭವ ಹೇಳಿ. ಆ ಅನುಭವ ಬಹಳ ಚೆನ್ನಾಗಿತ್ತು ನನಗೆ. ನಾನು ನಿಮ್ಮ ಕೋರ್ಸ್ ಚೆನ್ನಾಗಿದ್ದು ಸಂವಹನ ಕೌಶಲ್ಯಗಳನ್ನ ಕಲಿಬೇಕು, ಯೂಟ್ಯೂಬ್ ವಿಡಿಯೋಸ್ಗಳನ್ನ ಮಾಡಬೇಕು, ಜನಕ್ಕೆ ರೀಚ್ ಆಗ್ಬೇಕು ಅಂತ ತಾವು ಕೂಡ ಹಲವಾರು ಪುಸ್ತಕಗಳ ಆಥರ್ ತಾವು. ತಮ್ಮ ಜೊತೆಗೆ ನಾನು ಒಂದೇನೋ ಒಂದು ನಾನು ಸಂವಾದ ಮಾಡುವಾಗ, ಸೊ ನಾನು ಹೋಮಿಯೋಪತಿ ಬಗ್ಗೆ ಸಾಕಷ್ಟು ವಿಷಯಗಳು ಮಾತನಾಡಿದ್ದೆ ತಮ್ಮ ಯೂಟ್ಯೂಬ್ ಅಲ್ಲಿ, ಓರಲ್ ಆಗಿ ಮಾತಾಡಿದ್ದೆ. ಶಿವಶಂಕರ್ ಇದನ್ನ ನೀವು ಆರ್ಟಿಕಲ್ ಆಗಿ ಮಾಡಿ ಅಂತ ಗೈಡ್ ಮಾಡಿದ್ರಿ ನೀವು. ಅಂದ್ರೆ ನನಗೆ ಮೋಟಿವೇಟ್ ಮಾಡಿ ಅನನ್ಯತೆ ಮತ್ತು ಹೋಮಿಯೋಪತಿ ಎನ್ನುವ ಲೇಖನವನ್ನ, ಒಂದು 6 ಪುಟಗಳ ಲೇಖನವನ್ನ ತಮ್ಮ ಪುಸ್ತಕದಲ್ಲಿ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ತಮ್ಮ ಮಾರ್ಗದರ್ಶನದ ನಾನು ಕೂಡ ಒಬ್ಬ ಸಹ ಲೇಖಕ, ಒಬ್ಬ ಸಣ್ಣ ಲೇಖಕ ಆದೆ. ಇದು ಹೇಗೆ ಸಾಧ್ಯತೆ ಆಯ್ತು ಅಂತಂದ್ರೆ, ನಾವು ಯಾರ ಜೊತೆಗೆ ನಾವು ಸಹವಾಸ ಮಾಡ್ತೀವಲ್ಲ ಸರ್, ಎ ಮ್ಯಾನ್ ಇಸ್ ನೋನ್ ಬೈ ಫ್ರೆಂಡ್ಸ್ ಅಂತೀವಿ, ಬರ್ಡ್ಸ್ ಆಫ್ ಫೆದರ್ ಫ್ಲಾಕ್ ಟುಗೆದರ್ ಅಂತೀವಿ. ಅಂದ್ರೆ ಅಂದ್ರೆ ಒಂದೇ ರೀತಿಯ ಮನಸ್ಥಿತಿ ಇರ್ತಕ್ಕಂಥ ಜನಗಳು ಜೊತೆಗಿರ್ತಾರೆ ಅಂದ್ಬಿಟ್ಟು, ನಾವು ಯಾರ ಜೊತೆಗೆ ಸ್ನೇಹ ಮಾಡ್ತೀವಿ, ಯಾರ ಜೊತೆಗೆ ಬಾಳ ಹೊತ್ತಿರ್ತೀವಿ, ಅವರಿಂದ ಪ್ರಭಾವಿತರಾಗಿ, ಜೆ.ಪಿ. ಸರ್ ಅವರಿಂದ ಪ್ರಭಾವಿತರಾಗಿ ನಾನು ಕೂಡ ಒಬ್ಬ ಲೇಖಕ ಆಗಿರ್ತೀಗ. ಇನ್ನೊಂದು 3-4 months ಅಲ್ಲಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಬಗ್ಗೆ ಒಂದು ಕಿರು ಪುಸ್ತಕವನ್ನ ಬರೀಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಆ ಒಂದು ದೃಷ್ಟಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಟ್ಟಾರೆ ನಾನು ಹೇಳ್ಬೇಕಂತಂದ್ರೆ, ಇವರ ಯಾರೇ ಆಗಿರಲಿ, ಯಾರೇ ಒಂದು ತಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕಿರ್ತಕ್ಕಂಥ ಯಾರೇ ಶಿಬಿರಾರ್ಥಿಗಳಾಗಿರ್ಬೋದು, ಜೆ.ಪಿ. ಸರ್ ಅವರು ಕೊಡುವಂತ ಇನ್ಸ್ಟ್ರಕ್ಷನ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ಏನಿದ್ದಾರೆ ಈಗ ಅದಕ್ಕಿಂತ ಒಂದು ಮಟ್ಟ, ಹಲವಾರು ಮಟ್ಟದಲ್ಲಿ ಅವರು ಪ್ರಗತಿಯನ್ನು ಹೊಂದ್ತಾರೆ ಅಂತ ಹೇಳಲಿಕ್ಕೆ ಯಾವುದೇ ರೀತಿ 2 ಮಾತಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಗೀತಾ ಅವರೇ, ತಮ್ಮ ಆನ್ಲೈನ್ ಅನುಭವನ ತಿಳಿಸಿ. ಸರ್ ನಮಸ್ತೆ. ನಾನು 1 ವರ್ಷ ಆಯ್ತು ಸರ್, ಹೋದ ವರ್ಷ ಡಿಸೆಂಬರ್ ಅಲ್ಲಿ ಈ ಒಂದು ತರಗತಿಗೆ ಸೇರ್ಕೊಂಡಿದ್ದು. ಹೀಗೆ ಒಂದು ಇದರಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತಾ ನಿಜಕ್ಕೂ ಒಂದು ಅದ್ಭುತವಾದ ಒಂದು ತರಬೇತಿ ಅಂತಾನೆ ಹೇಳ್ಬಹುದು ಸರ್. ಯಾಕೆಂದ್ರೆ ನಾನು ಮೊದ್ಲು ಜಾಸ್ತಿ ಮಾತನಾಡ್ತಾ ಇರ್ಲಿಲ್ಲ, ಈಗ್ಲೂ ಅಷ್ಟೇ. ಈಗ ಒಂದು ನಿರೂಪಣೆ ಮಾಡಿದೆ ನೀವು ಕೊಟ್ಟಿದ್ದನ್ನ. ಸೊ ನಾನು ಮಾತನಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಒಂದು ಮೂಲ ಕಾರಣ ನೀವು, ನಿಮ್ಮ ತರಬೇತಿ ಅಂತಾನೆ ಹೇಳ್ಬಹುದು ಸರ್. ಯಾಕಂದ್ರೆ ನಾನು 1 ದಿನದ ತರಬೇತಿನೂ ಅಟೆಂಡ್ ಮಾಡಿದೀನಿ, ಹಾಗೆ ಒಂದು 3 ದಿನದ ತರಬೇತಿ, ಸ್ಕೂಲ್ ಆಫ್ ಏಷಿಯಂಟ್ ವಿಸ್ಡಮ್ ದೇವನಹಳ್ಳಿ ಹತ್ರ ನಡೆಯುವಂಥದ್ದು, ಅದಕ್ಕೂ ಸಹ ನಾನು ಒಂದು 3 ದಿನ ತರಬೇತಿಗೆ ಜಾಯಿನ್ ಆಗಿದ್ದೀನಿ. ನಿಜಕ್ಕೂ ಯಾರಿಗೆಲ್ಲ ಒಂದು ಭಾಷಣ ಮಾಡ್ಬೇಕು, ಒಂದು ವೇದಿಕೆ ಬೇಕು, ಆ ವೇದಿಕೆ ಮೇಲೆ ಹೇಗ್ ಮಾತನಾಡ್ಬೇಕು, ಒಂದು ಭಾಷೆ ಅದು ಪರಿಪಕ್ವ ಆಗ್ಬೇಕು, ಹಾಗೆ ಒಂದು ಉಡುಪು, ಯಾಕಂದ್ರೆ ಒಂದು ನಿರೂಪಣೆ ಮಾಡ್ಬೇಕು ಅಂತಂದ್ರೆ ಅವರ ವ್ಯಕ್ತಿ ಹಾಗೂ ವ್ಯಕ್ತಿತ್ವ 2 ಮುಖ್ಯವಾಗಿರುತ್ತೆ. ಅವರ ಭಾಷೆ ಹೇಗಿರ್ಬೇಕು ಮತ್ತೆ ಅವರ ಉಡುಪು ಹೇಗಿರ್ಬೇಕು, ಪ್ರತಿ ಒಂದನ್ನು ಇಂಚು ತಾವು ಅದನ್ನ ನೋಡಿ ಅದನ್ನ ತಿಳಿಸಿ ಹೇಳಿದಾಗ ನಿಜಕ್ಕೂ ಒಂದು ಅದ್ಭುತವಾದ ವೇದಿಕೆ ಅಂತಾನೆ ಹೇಳ್ಬಹುದು ಸರ್. ಆಮೇಲೆ 3 ದಿನದ ತರಬೇತಿ ಅಂತೂ ನಾವೊಂದು ಫೋನು ಎಲ್ಲ ಒಂದು ಹೊರಗಡೆ ಇಟ್ಬಿಟ್ಟು ಯಾವುದೋ ಒಂದು ಲೋಕಕ್ಕೆ ಹೋಗಿದ್ದೀವೇನೋ ಅಂತ ಅನ್ನಿಸ್ತು. ಯಾಕಂದ್ರೆ ಮನೆಯಲ್ಲಿ ಫೋನು, ಫ್ಯಾಮಿಲಿ, ಅದು ಇದು ಜಂಜಾಟನೇ ಇರುತ್ತೆ. ಹಾಗೆ ಆ ಒಂದು 3 ದಿನ ತರಬೇತಿಯಲ್ಲಿ ಒಂದು ವಾತಾವರಣನೇ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಅಲ್ಲಿ ಯೋಗ, ಧ್ಯಾನ, ಇವರು ಸಾಧು ಸಂತರು ಬಂದು ಹೋಗಿರುವಂತಹ ಸ್ಥಳ ಅದು. ನಿಜಕ್ಕೂ ಅಲ್ಲಿನ ಒಂದು ವೈಬ್ರೇಷನ್ ಇದೆಯಲ್ಲ ಸರ್, ಅದಿನ್ನೂ ನಮ್ಗೆ ಮರಿಲಿಕ್ಕೆ ಆಗಲ್ಲ. ಇನ್ನೂ ಒಂದ್ಸಲ ಅಲ್ಲಿ ತರಬೇತಿ ಕೊಟ್ರೆ ಖಂಡಿತ ಜಾಯಿನ್ ಆಗ್ಬೇಕು ಅನ್ನೋಷ್ಟು ಅಲ್ಲಿ ಸಾಕಷ್ಟು ವಿಷಯಗಳು ತಿಳಿತು. ಹಾಗೆ ಒಂದು ಮುಖ್ಯವಾಗಿ ಏನು ಅಂದ್ರೆ, ತಾವು ಯಾವುದೇ ಒಂದು ಸಮಯನ ವ್ಯರ್ಥ ಮಾಡಲ್ಲ ಸರ್. ಬೆಳಗ್ಗೆ ಒಂದು 7 ಗಂಟೆಯಿಂದ ನಾವು ಒಂದು ವಾಕಿಂಗ್ ಮಾಡೋದ್ರಿಂದ
ಪ್ರಾರಂಭ ಆಗಿ ರಾತ್ರಿ ಒಂದು 11 ಗಂಟೆ ತನಕ ಒಂದು ಕಲಿಕೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡುವಂತದ್ದು. ಯಾರಿಗೆಲ್ಲ ಒಂದು ಹೌದು ನನ್ಗೆ ಮಾತನಾಡ್ಲಿಕ್ಕೆ ಬರಲ್ಲ ಅಂತಾರೋ ಆ ಒಂದು 3 ದಿನದ ತರಬೇತಿಯಲ್ಲೇ ಸುಮಾರು ಒಂದು 70% ಅವರು ಒಂದು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತಾನೆ ಹೇಳ್ಬಹುದು ಸರ್. ಹಾಗೆ ನನ್ಗಂತೂ ಒಂದು 36 ಅಂಶಗಳು ಕೊಟ್ಟಿದ್ರಲ್ಲ ಸರ್, ಒಬ್ಬ ವ್ಯಕ್ತಿ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಆ 36 ಅಂಶದಲ್ಲಿ ಒಬ್ಬ ವ್ಯಕ್ತಿ ಒಂದು 4-5 ಅವರ ಜೀವನದಲ್ಲಿ ಅಳವಡಿಸ್ಕೊಂಡ್ರು ಸಹ ಉನ್ನತ ಮಟ್ಟಕ್ಕೆ ಹೋಗ್ಬಹುದು. ತಾವ್ ಹೇಳ್ತಾ ಇರ್ತೀರಾ ಒಂದು ಏನಾದ್ರೂ ಒಂದು ಕಲ್ತು ಎತ್ತರಕ್ಕೆ ಹಾರ್ತಾ ಇರ್ಬೇಕು ಅಂತ. ನಿಜಕ್ಕೂ ಆ ಒಂದು ಅಂಶಗಳನ್ನ ಅಳವಡಿಸಿಕೊಂಡ್ರೆ ಎತ್ತರಕ್ಕೆ ಹಾರಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ವೆರಿ ಗುಡ್ ಗೀತಾ ಅವರೇ, ತಮ್ಮ ಅನುಭವ ಹೇಳ್ಕೊಂಡ್ರೆ. ವಿಶೇಷವಾಗಿ ನನಗೇನಂದ್ರೆ, ಒಂದು ದಿನ ಬಂದಾಗ ಬೆಳಿಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೆ ನಮಗೆ ಆ ಕಲಿಕೆಯ ಮಟ್ಟದಲ್ಲಿ ಒಂದೇ ದಿನದಲ್ಲಿ ಕಲಿಯೋಕ್ಕಾಗತ್ತ ಅಂತಾರೆ. ಆದರೆ ಒಂದು ಮಟ್ಟಕ್ಕೆ ಒಂದು ಲೆವೆಲ್ಗಾದ್ರೂ ಅಥವಾ ಸಮ್ ಪರ್ಸೆಂಟೇಜ್ ಆದ್ರೂ ಇಂಪ್ರೂವ್ ಆಗುತ್ತಾ ಇಲ್ವಾ? ಖಂಡಿತ ಸರ್, ಆ ಒಂದು ದಿನದ ತರಬೇತಿಯಲ್ಲೂ ಸಾಕಷ್ಟು ಕಲಿಬಹುದು. ಯಾಕಂದ್ರೆ ಅಲ್ಲಿ ಮುಖ್ಯವಾಗಿ ನಾನು ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂದ್ರೆ, ಒಂದು ಸಮಯನ ತಾವು ಯಾವುದೇ ಒಂದು ಮಧ್ಯಾಹ್ನದ ಊಟದ ಸಮಯದಲ್ಲೂ ಅಷ್ಟೇ ತಾವು ಅವಾಗ್ಲೂ ಏನಾದ್ರೂ ಒಂದು ಚರ್ಚೆ ಮಾಡ್ಕೊಂಡು ಊಟ ಮಾಡ್ತಾ ಇರ್ತೀವಿ. ಹಾಗಾಗಿ ಒಂದು ಸಮಯನೂ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಆ ಕಲಿಕೆಗೆ ಒಂದು ದಿನದ ನಾವು ಮುಡುಪಾಗಿಟ್ಟು ಬಂದ್ರೆ ಸಾಕಷ್ಟು ವಿಚಾರಗಳನ್ನ ಕಲಿಬಹುದು. ತಾವು 4-5 ಟಾಪಿಕ್ ಕೊಡ್ತೀರಾ, ಆ ಟಾಪಿಕ್ ನ ನಾವು ಹೇಗೆಲ್ಲ ಮಾತನಾಡ್ಬೇಕು ಅಂತ ನಾವು ಚರ್ಚೆ ಮುಖಾಂತರ ಚರ್ಚೆ ಮಾಡಿ ಅಲ್ಲಿ ನಾವು ಒಂದು ಚಿಕ್ಕದ ವೇದಿಕೆ ಇದೆ, ಅಲ್ಲಿ ಹೋಗಿ ನಾವು ಮಾತನಾಡಿದಾಗ ನಾವ್ ಹೇಗ್ ಮಾತನಾಡ್ಬೇಕು, ಭಾಷೆ ಹೇಗ್ ಬಳಸ್ಬೇಕು, ಮತ್ತೆ ನಾವು ಹಾವಭಾವ ಹೇಗಿರ್ಬೇಕು ಅನ್ನೋದ ಪ್ರತಿ ಒಂದನ್ನು ನೀವು ಅಲ್ಲೇ ನೋಡಿ ತಿಳಿಸಿದಾಗ ಆ ಒಂದು ದಿನದ ತರಬೇತಿನೂ ಒಬ್ರಿಗೆ ಖಂಡಿತ ಒಂದು ತುಂಬಾ ಮುಖ್ಯ ಆಗುತ್ತೆ, ತುಂಬಾನೇ ಜಾಸ್ತಿ ಕಲಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಗೀತಾ ಅವರೇ. ನಮ್ಮ ಜೊತೆನೇ ಇರಿ, ಮತ್ತೆ ಸಾಧ್ಯ ಆದರೆ ಮಾತಾಡ್ಸೋಣ. ಮಾಲತಿ ಮೇಡಮ್, ನೀವು ಪಬ್ಲಿಕ್ ಸ್ಪೀಕಿಂಗ್ ಶಿಬಿರದ ಒಂದು ಪ್ರಯೋಜನ ಏನಾಗಬಹುದು ನಿಮ್ಮ ಮಾತುಗಳಲ್ಲಿ ಕೇಳೋಣ. ಸರ್, ಪಬ್ಲಿಕ್ ಸ್ಪೀಕಿಂಗ್ ಒಂದು ಪ್ರಯೋಜನಗಳೇನು ಅಂದ್ರೆ, ನಮ್ಮನ್ನ ನಾವು ಬಹಳಷ್ಟು ಲಾಭಗಳನ್ನ ಪಡ್ಕೊಬಹುದು. ನಾವು ಜನರ ಒಂದು ಮನ್ನಣೆಯನ್ನ ಗಳಿಸ್ಕೊಬಹುದು, ಜನರ ಅಭಿಮಾನವನ್ನ ಗಳಿಸ್ಕೊಬಹುದು. ಪಬ್ಲಿಕ್ ಸ್ಪೀಕ್ ಇಂದ ನಮ್ಮ ವೃತ್ತಿಯಲ್ಲಿ ನಾವು ಬಹಳಷ್ಟು ಎತ್ತರಕ್ಕೆ ಏರ್ಬಹುದು. ಇತರರಿಗಿಂತ ನಾವು ಇನ್ನೂ ಹೆಚ್ಚಿನ ಒಂದು ಪ್ರತಿಭಾವಂತರು ಅಂತ ನಿರೂಪಿಸ್ಕೊಬಹುದು. ಆದ್ರಿಂದ ಪಬ್ಲಿಕ್ ಸ್ಪೀಕಿಂಗು ತುಂಬಾ ನಮ್ಮನ್ನ ವ್ಯಕ್ತಿಗತವಾಗಿ ಬೆಳೆಯೋದಿಕ್ಕೆ ಅವಕಾಶ ನಮ್ಗೆ ಕೊಡುತ್ತೆ. ವ್ಯಕ್ತಿಗತವಾಗೂ ಬೆಳಿತೀವಿ, ವೃತ್ತಿಯಿಂದಲೂ ನಾವು ಬೆಳಿತೀವಿ. ಮತ್ತೆ ನಾವು ನಮ್ಮ ಒಂದು ಗಳಿಕೆಯನ್ನು ಹೆಚ್ಚು ಮಾಡ್ಕೊಳ್ಳುವಂತ ಒಂದು ಇದಾಗಿದೆ ಸರ್, ಒಂದು ಅವಕಾಶ ಆಗಿದೆ. ನಾವು ಉತ್ತಮ ಮಾತುಗಾರಿಕೆಯನ್ನ ನಮ್ಮದಾಗಿಸ್ಕೊಂಡಾಗ ನಮ್ಗೆ ಹಲವಾರು ಅವಕಾಶಗಳಾಗುತ್ತೆ. ಮತ್ತೆ ನಾವು ಹೆಚ್ಚು ಖ್ಯಾತಿಯನ್ನ ಪಡಿತೀವಿ, ಜನರಿಗೆ ನಮ್ಮ ಒಂದು ಖ್ಯಾತಿ ಹೆಚ್ಚಾಗುತ್ತೆ. ನಾವು ಒಂದ್ ರೀತಿ ಸೆಲೆಬ್ರಿಟಿ ತರ ಆಗೋಗ್ತೀವಿ. ಉತ್ತಮ ಒಂದು ಮಾತುಗಾರಿಕೆಯನ್ನ ಕಲ್ತ್ಕೊಂಡಾಗ ನಮ್ಗೆ ಅನುಯಾಯಿಗಳಿರ್ತಾರೆ ಅನ್ನೋ ತರ. ಯಾವ ರೀತಿ ಫಿಲಂ ಸ್ಟಾರ್ಗಳಿಗಿರ್ತಾರೋ ಆ ರೀತಿ ಉತ್ತಮವಾಗಿ ಮಾತುಗಾರರಿಗೂ ಇರ್ತಾರೆ ಸರ್. ಓಕೆ, ವೆರಿ ಗುಡ್. ಸೊ ಮಾಲತಿ ಮೇಡಮ್ ಗೊತ್ತಾಗೋಗಿದೆ, ನೀವು ಸೆಲೆಬ್ರಿಟಿ ಆಗಬಹುದು ಮಾತಾಡ್ಕೊಂಡು, ಭಾಷಣ ಮಾಡ್ಕೊಂಡು ಅಂತ. ಆಲ್ ದಿ ಬೆಸ್ಟ್ ಮೇಡಮ್. ಶಿಕ್ಷಕಿಯಾಗಿದ್ದೀರಿ, ಮಾತಂತೂ ಚೆನ್ನಾಗಿ ಬಳಸ್ತಾ ಇರ್ತೀರಿ. ಅಕ್ಷತಾ ಬಂಡಿ, ನೀವು ಮಾತನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇರೋದ್ರಿಂದ ನಿಮಗೆ ವೈಯಕ್ತಿಕವಾಗಿ ಏನು ಲಾಭ ಆಗ್ತಾ ಇದೆ? ವೀಕ್ಷಕರು, ನಿಮಗೆ ಗೊತ್ತಿರಲಿ, ಇವತ್ತಿನ ಲೈವ್ನಲ್ಲಿ ನೀವೆಲ್ಲರೂ ಭಾಗವಹಿಸಿ ಬರೋ ಭಾನುವಾರ ನಾವು ಒಂದು ದಿನದ ಶಿಬಿರವನ್ನು ಆಫ್ಲೈನ್ ಪ್ರೋಗ್ರಾಮ್ನ ಅನೌನ್ಸ್ ಮಾಡಿದ್ದೇವೆ. ಬೆಂಗಳೂರಿನ ತಲಗಟ್ಟಪುರದ ನಮ್ಮ ಕಚೇರಿಯಲ್ಲಿ ನಡೆಯುತ್ತದೆ ಈ ವರ್ಕ್ಶಾಪು. ಮೆಟ್ರೋಗೆ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿರ್ತದೆ. ಎಲ್ಲ ಮಾಹಿತಿಗಳು ಬೇಕು ಅಂದರೆ ನಮ್ಮ ಕಚೇರಿ ದೂರವಾಣಿ ಸಂಖ್ಯೆಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ, ಆದರೂ ಈಗ ಹೇಳಿರ್ತೇನೆ ಇನ್ನೊಂದ್ಸಾರಿ. 9341259267ಗೆ ಕರೆ ಮಾಡಿ, ನಿಮಗೆಲ್ಲ ಮಾಹಿತಿಯನ್ನು ನೀಡ್ತಾರೆ. ಮತ್ತು ಮತ್ತಷ್ಟು ವಿವರಗಳನ್ನು ನಾನು ಈ ಇಡೀ ಲೈವ್ನಲ್ಲಿ ನೀಡ್ತಾ ಇರ್ತೇನೆ. ಸೊ ವೆಯ್ಟ್ ಫಾರ್ ಇಟ್. ಈಗ ಅಕ್ಷತಾ ಮಂಡಿನ ಮಾತಾಡಿಸ್ತಾನೆ, ಒಬ್ಬ ವಿದ್ಯಾರ್ಥಿನಿಗೆ ಯಾವ ಥರ ಲಾಭ ಆಗುತ್ತೆ ಅಂತ. ಹೌದು ಸರ್, ನಮಸ್ತೆ ಸರ್. ಈ ಒಂದು ತರಬೇತಿಯಿಂದ ಸಾಕಷ್ಟು ಯೂಸ್ ಆಗಿದೆ ಸರ್. ಅದ್ರಲ್ಲೂ ನಾವು ಇನ್ನಷ್ಟು ಕಲಿಬಹುದು, ಹೊಸ ಹೊಸ ವಿಚಾರಧಾರೆಗಳನ್ನ ನಮ್ಮಲ್ಲಿ ಅಳವಡಿಸ್ಕೊತಾ ಹೋಗ್ಬೋದು. ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅನೇಕ ಸುಧಾರಣೆಗಳನ್ನ ನಾವು ತರ್ತಾ ಹೋಗ್ಬೋದು ಸರ್. ಸ್ಟಾರ್ಟಿಂಗ್ ಎಲ್ಲ ಮಾತಾಡುವಾಗ ಭಯ ಇರ್ತಿತ್ತು, ಬಟ್ ಆಸ್ ದ ಟೈಮ್ ಪಾಸಸ್ ಈ ಒಂದು ತರಬೇತಿ ಅಟೆಂಡ್ ಮಾಡ್ತಾ ಹೋದಾಗಿಂದ ಆ ಒಂದು ಭಯ ಆದಷ್ಟು ರೆಡ್ಯೂಸ್ ಆಗ್ತಾನೆ ಹೋಗಿದೆ. ನಾವು ಮಾತಾಡುವ ಒಂದು ಶೈಲಿಯಲ್ಲಿ ಕೂಡ
ವ್ಯತ್ಯಾಸವನ್ನ ನಾನು ಕಾಣ್ತಾ ಇದ್ದೀನಿ ಸರ್. ನಿಮ್ಮಲ್ಲಿರುವಂತ ಕೆಲವೊಂದಿಷ್ಟು ಅಂಶಗಳನ್ನ, ನೀವು ಹೇಳಿರುವಂತ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾ ಹೋದಂಗೆ ನಮ್ಮಲ್ಲಿ ಅನೇಕ ಬದಲಾವಣೆಗಳನ್ನ ನೋಡಿದೀನಿ ಸರ್. ನಾನೊಂದು ಕಾಲೇಜ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು, ಎಷ್ಟು ಚೆನ್ನಾಗಿ ಪದಗಳನ್ನ ಬಳಕೆ ಮಾಡ್ತೀಯಾ ಅಂತೇಳಿ ನಮ್ ಫ್ರೆಂಡ್ಸ್ ಗಳ ಕಡೆಯಿಂದ ಆ ಮಾತುಗಳನ್ನ ಕೇಳಿದೀನಿ ಸರ್. ಸಾಕಷ್ಟು ಬದಲಾವಣೆಗಳನ್ನ ಕಂಡಿದ್ದೀನಿ ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್. ಓಕೆ, ವೆರಿ ಗುಡ್ ಸ್ನೇಹಿತರೆ. ಆಮ್, ಈ ಭಾನುವಾರ ಅಂದರೆ ಡಿಸೆಂಬರ್ 8 ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಿಮಗೆ ಒಂದು ವಿಶೇಷ ತರಬೇತಿ ಶಿಬಿರ ಇರುತ್ತೆ. ಏನು ಕುತೂಹಲ ಇರ್ತದೆ. ಆದರೆ ಇವತ್ತೇ ಯಾರು ರಿಜಿಸ್ಟರ್ ಮಾಡ್ತಾರೆ ಅವ್ರಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೇನೆ. ಎಸ್ಪೆಷಲಿ ಯಾರು ಪಬ್ಲಿಕ್ ಲೈವಲ್ಲಿ ಇದ್ದೀರಿ ಯೂಟ್ಯೂಬ್ನಲ್ಲಿ, ಮತ್ತು ಕೆಲವರು ನಮ್ಮ ಮಾಸ್ಟರ್ ಕ್ಲಾಸ್ ಟ್ರೈನಿಂಗಿಗೆ ಬಂದು ಕೂಡ ಇವತ್ತು ನಮ್ಮ ಝೂಮಲ್ಲೂ ಕೂಡ ಕೆಲವರು ಕನೆಕ್ಟ್ ಆಗಿದ್ದಾರೆ. ಅವರೆಲ್ರಿಗೂ ಕೂಡ ನಾವು ನಾರ್ಮಲಿ ಇದನ್ನ 5,000 ಚಾರ್ಜ್ ಮಾಡಿದ್ರೆ ಇವತ್ತು ಯಾರು ರಿಜಿಸ್ಟರ್ ಆಗ್ತಾರೆ ಅವ್ರಿಗೆ ಮಾತ್ರ ಈ ರಿಯಾಯಿತಿ ದರವನ್ನು ನೀಡ್ತಾ ಇದ್ದೇವೆ, ಕೇವಲ 3,000. ಫೋನ್ಪೇ ನಂಬರು ಕೂಡ ಕೊಟ್ಟಿದ್ದೇನೆ, 9886081188. ಯಾರ್ಯಾರಿಗೆ ಆಸಕ್ತಿ ಇದೆ ಬಂದ್ಬಿಡಿ, ನೋಡೇ ಬಿಡಿ ಹೇಗಿರುತ್ತೆ ಅಂತ. ಯಾವಾಗಲೂ ಏನು ಗೊತ್ತಾ, ಒಂದು ಪ್ರಾಕ್ಟಿಕಲ್ ಆಗಿ ನೀವು ನೋಡಿದ್ರೇನೆ ನಿಮ್ಗೆ ಅದರ ವಿಚಾರಗಳು ಗೊತ್ತಾಗುವಂಥದ್ದು. ಸಾಮಾನ್ಯವಾಗಿ ಏನಿರುತ್ತೆ, ಸಭಾಕಂಪನ, ಧ್ವನಿ, ಭಾಷೆ, ಶಾರೀರಿಕ ಭಾಷೆ, ಸಾಮಾಜಿಕ ಜಾಲತಾಣಗಳು. ಈಗ ಗೀತಾ 2-3 ಸರಿ ಬಂದಿದ್ದಾರೆ ಅನ್ಸುತ್ತೆ, ಆಗ್ಲೇ ಮಾತಾಡ್ತಾ ಇದ್ರಿ. ಈ ಒಂದು ದಿನದ ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಬೇಸಿಕ್ ಅಡ್ವಾಂಟೇಜ್ ಜಾಸ್ತಿ ಅನ್ಸಿದ್ ಯಾವುದು? ಸರ್ ಅದೇ ವೇದಿಕೆ ಮೇಲೆ ನಿಂತ್ಕೊಂಡು ಇವಾಗ ಆಫ್ಲೈನ್ ಅಂತ ಅಂದ್ರೆ ಇಷ್ಟೇ ಮಾತ್ರ ಕಾಣ್ತಾ ಇರುತ್ತೆ, ನಮ್ಮ ಹಾವ ಭಾವ ಯಾವ ರೀತಿ, ನಮ್ಮ ಭಂಗಿ ಅದೆಲ್ಲ ಗೊತ್ತಾಗೋದಿಲ್ಲ. ಆದ್ರೆ ಅಲ್ಲಿ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ನಾವ್ ಯಾವ ರೀತಿ ಒಂದು ಕೈ ಈ ತರ ಮಾಡ್ಕೊಂಡು ಮಾತಾಡಬಹುದು, ಪ್ರತಿಯೊಂದನ್ನು ತಾವು ಗಮನಿಸಿ ಅಲ್ಲಿ ಹೇಳ್ತಿರ್ಲ ಸರ್. ಅದು ಪ್ರತಿಯೊಬ್ಬರಿಗೂ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ನಾವೀಗ 4-6 ಜನ ಕುತ್ಕೊಂಡು ಮಾತನಾಡೋದೇ ಬೇರೆ, ಆದ್ರೆ ಒಂದು ವೇದಿಕೆ ಭಯ ಪ್ರತಿಯೊಬ್ಬರಿಗೂ, ತಾವ್ ಹೇಳಿದ್ರೆ ಸಭಾಕಂಪನ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಅದನ್ನ ಅಲ್ಲಿ ಒಂದು ನಾವು ಕ್ಲಾಸ್ ಅಟೆಂಡ್ ಆದ್ರೆ ಅದು ಹೇಗೆ ನಿವಾರಣೆ ಮಾಡ್ಕೊಳ್ಳಬಹುದು ಅನ್ನೋ ಟಿಪ್ಸ್ ಎಲ್ಲ ಕೊಡ್ತಿರ್ಲ ಸರ್. ಅದು ತುಂಬಾ ಬಹಳ ಎಲ್ಲರಿಗೂ ಅನುಕೂಲ ಆಗುತ್ತೆ, ಉಪಯುಕ್ತವಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್ ಗೀತಾ, ಥ್ಯಾಂಕ್ ಯು. ಉಮಾ ಹೆಗ್ಡೆ ಕೂಡ ಬಂದಿದ್ರು ನಮ್ಮ ಒಂದು ವರ್ಕ್ಶಾಪ್ಗೆ. ಒಂದು ಬಾರಿ ಅವ್ರ ಊರು ಸುಮಾರು ಕಿಲೋಮೀಟರ್ ದೂರ ಇತ್ತು. ನಿಮ್ಮ ಊರು ಎಲ್ಲಿಂದ ಬಂದಿದ್ರಿ? ಆ ಒಂದು ದಿನದ ಕಾರ್ಯಾಗಾರ ನಿಮ್ಗೆ ಹೇಗೆ ಅನ್ನಿಸ್ತು ಉಮಾ ಹೆಗ್ಡೆ? ಸರ್, ನಾನು ಧಾರವಾಡದಿಂದ ಬಂದಿದ್ದೆ. ಒಂದು ದಿನದ ಕಾರ್ಯಾಗಾರ. ನಾನು ಫಸ್ಟ್ ನಿಮ್ಮ ಆಫೀಸಿಗೆ ಹೋಗಿದ ತಕ್ಷಣ ನನಗಾಗಿದ್ದು ಫಸ್ಟ್ ಆಫ್ ಆಲ್ ಆಶ್ಚರ್ಯ. ಅಯ್ಯೋ ಸರ್ ಎಷ್ಟು ಬುಕ್ ಬರ್ದಿದ್ದಾರೆ, ಸರ್ ಎಷ್ಟು ಪ್ರೈಸ್ ತಗೊಂಡಿದ್ದಾರೆ ಅಂತೇಳಿ ನನಗೆ ಫಸ್ಟ್ ಆಗಿದ್ದು ಆಶ್ಚರ್ಯ. ಆಮೇಲೆ ನೀವೇನ್ ನಮ್ಗೆಲ್ಲ ತರಬೇತಿ ಕೊಡ್ತಾ ಬಂದ್ರಿ. ಫಸ್ಟ್ ಸ್ಟೇಜ್ ಫಿಯರ್ ಆಗತ್ತೆ, ಆಮೇಲೆ ಎರಡನೇ ಸಾರಿ ನನಗೆ ಸ್ಟೇಜ್ ಫಿಯರ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಯಾಕಂದ್ರೆ ನೀವೇ ಅಂದ್ರಿ ಸ್ಟೇಜ್ ಫಿಯರ್ ಮಾಡ್ಕೋಬೇಡ್ರಿ, ಚೆನ್ನಾಗಿ ಮಾತನಾಡ್ರಿ ಅಂತೇಳಿ. ಹಾಗಾಗಿ ಹಾವಭಾವದೊಂದಿಗೆ ಮಾತನಾಡ್ತಾ ಬಂದೆ. ಆಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂತು ನನಗೂ ಸ್ಟೇಜ್ ಫಿಯರ್. ಆದ್ರೆ ಈ ಆನ್ಲೈನ್ ಕಿಂತಾನು ಆಫ್ಲೈನ್ ಅಂದ್ರೆ ನಿಮ್ ಎದುರ ಬಂದು ನಾವು ಮಾತಾಡಿದವಾಗ ನಮ್ಗೆ ನಾವ್ ಎಲ್ಲಿ ತಪ್ತೇವೆ, ಏನ್ ಮಾಡ್ತಾ ಇದ್ದೇವೆ, ಯಾವ ರೀತಿ ನಾವು ಮಾತಾಡ್ತಾ ಇದ್ದೇವೆ ಅಥವಾ ಎಲ್ಲಿ ತಪ್ತಾ ಇದ್ದೇವೆ ಹೇಳೋದನ್ನ ನೀವು ಕರೆಕ್ಟ್ ಆಗಿ ಹೇಳ್ತೀರಿ. ಹಾಗಾಗಿ ನಮ್ಗೆ ಅಲ್ಲಿ ಬಂದು ಆಗುವಷ್ಟು ಪ್ರಯೋಜನ ಆನ್ಲೈನ್ ಅಲ್ಲಿ ಸಹ ಆಗ್ತಾ ಇಲ್ಲ. ಹಾಗಾಗಿ ಒನ್ ಡೇ ಬಂದವಾಗೆ ನನಗೆ ಅಷ್ಟು ಪ್ರಯೋಜನ ಆಯ್ತು. ಆಮೇಲೆ ಅಷ್ಟು ಒಂಥರ ಖುಷಿ ಆಯ್ತು. ಇನ್ನು 3 ಡೇ ಇದ್ರೆ ಹೇಗಿರ್ಬಹುದು ಅಂತ ನನಗೆ ಒಂದು ಕುತೂಹಲ ಇದೆ. ಯಾವ್ದಾದ್ರು ಒಂದು 3 ಡೇ ಕ್ಲಾಸ್ ಅಟೆಂಡ್ ಆಗ್ಲೇಬೇಕು ಅಂತಿದೆ. ಆಮೇಲೆ ಸರ್ ನಿಮ್ ಕ್ಲಾಸ್ 5-6 ತಿಂಗಳಿಗೆ ಒಂದ್ಸರಿ ಮಾಡ್ತೇವೆ, ಅವಾಗ ಅವಕಾಶ ಬಳಸ್ಕೋಬೇಕು. ಬರ್ತೀವಿ ಅಂತ ಹೇಳಿರ್ತಾರೆ, ಡೇಟ್ ಅನೌನ್ಸ್ ಮಾಡಿದಾಗ ಸುಮಾರು ಜನ ಕೈ ಕೊಡ್ತಾರೆ. ಆತರ ಆಗಬಾರದು. ಯಾರ್ಯಾರಿಗೆ ಆಸಕ್ತಿ ಇದೆ ನಮ್ಮ ಕಚೇರಿ ನಂಬರ್ಗೆ ನಾವು 3 ಡೇಸ್ ಕ್ಯಾಂಪ್ ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡಿದಾಗ ನಾವು ಭಾಗವಹಿಸ್ತೇವೆ ಅಂತ ರೆಡಿಯಾಗಿ. ರೆಸಿಡೆನ್ಷಿಯಲ್ ಕ್ಯಾಂಪ್ ಸಾಮಾನ್ಯವಾಗಿ ಕೆಲವರು ರೆಸಿಡೆನ್ಷಿಯಲ್ ಮಾಡದೇನೆ ಬರೀ ಬೆಳಗಿನ ಸಂಜೆವರೆಗೆ ಮಾಡೋದಕ್ಕೇನೆ 50,000 1 ಲಕ್ಷ ಎಲ್ಲ ಚಾರ್ಜ್ ಮಾಡ್ತಾರೆ. ಆದರೆ ನಾವು ಸದ್ಯದಲ್ಲಿ ಒಂದು ವಿತಿನ್ 50,000 ಅಂದರೆ 30,000 3 ಡೇಸ್ ಚಾರ್ಜ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಆಸಕ್ತಿ ತೋರಿಸಿದ್ರೆ 4 ದಿನ ಮಾಡಿದ್ರೆ ಇನ್ನೂ ಬೆಟರ್ ಅಂತ ಅನಿಸಿದೆ. ಸೊ ಯಾರು ಮಾನಸಿಕವಾಗಿ ಸಿದ್ಧರಾಗಬೇಕು, ಒಂದು ಉತ್ತಮ ಜಾಗ, ಊಟ, ವಸತಿ ಎಲ್ಲವೂ ಸೇರಿ ನಮಗೆ ಸಿಗುತ್ತೆ ಎಂದಾಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇರಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ಡಾಕ್ಟರ್ ಶಿವಶಂಕರ್ ಹೋಮಿಯೋಪತಿ ಡಾಕ್ಟರ್ ಅವರು, ದಾವಣಗೆರೆ ಅವರು, ನಮ್ಮ ಈ 1 ಡೇ ವರ್ಕ್ಶಾಪ್ ಏನಿದೆಯಲ್ಲ 10 ರಿಂದ 12 ಅಟೆಂಡ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ ನಾನು.
ಎಷ್ಟಿರ್ಬೋದು ಡಾಕ್ಟರ್ ಶಿವಶಂಕರ್ ಅನುಭವ ಶೇರ್ ಮಾಡಿ. ಎಸ್ ಸರ್, ಹೆಚ್ಚು 10ಕ್ಕೂ ಹೆಚ್ಚಿನ ಒಂದು ದಿವಸ ಶಿಬಿರಗಳನ್ನ ತಮ್ಮ ಆಫೀಸ್ ಅಟೆಂಡ್ ಆಗಿದ್ದೀನಿ ಸರ್. ಅನುಭವ ಬಹಳ ಚೆನ್ನಾಗಿತ್ತು. ನನ್ನ ಅನುಭವ ಜೊತೆಗೆ ನನ್ನ ಹಲವಾರು ಸಹ ಶಿಬಿರಾರ್ಥಿಗಳು ಯಾವ ರೀತಿ ಸ್ಕೇಲ್ ಅಪ್ ಆದ್ರೂ ಕೂಡ ನಾನು ಎವಿಡೆನ್ಸ್ ಮಾಡಿದ್ದೀನಿ. ಮುಖ್ಯವಾಗಿ ನಿಮ್ಮ ಒಂದು ದಿವಸದ ವರ್ಕ್ಶಾಪ್ ನ ಮಹತ್ವ ಏನಂದ್ರೆ, ಅದು ನಿಮ್ಮ ಆಫೀಸು ಮೂಲತಃ ತರಬೇತಿಗೋಸ್ಕರ ಮಾಡಿರುವಂತ ಆಫೀಸ್. ಅದು ಒಳಗಡೆ ಇಂಟೀರಿಯರ್ ಡಿಸೈನ್ ನೋಡಿದ್ರೆ ತಮ್ಮ ಆಫೀಸ್ ನಲ್ಲಿ ಒಂದು ಮಿನಿ ವೇದಿಕೆ ಇತ್ತು. ಹಲವಾರು ವಿಚಾರಗಳ ಬಗ್ಗೆ ನಾವು ಅಂದ್ರೆ ನಾವು ಟಾಸ್ಕ್ ಗಳನ್ನ ಕೊಡ್ತಿದ್ವಿ ಶಿಬಿರಾರ್ಥಿಗಳಿಗೆ. ಅವರೆಲ್ಲರೂ ಕೂಡ ವೇದಿಕೆ ಮೇಲೆ ಹೋಗ್ಬಿಟ್ಟು ಮಾತಾಡಬೇಕು. ನಮ್ಮೆಲ್ಲ ಸಹ ಶಿಬಿರಾರ್ಥಿಗಳನ್ನ ಉದ್ದೇಶಿಸ್ಬಿಟ್ಟು ಮಾತಾಡ್ಬೇಕು. ಪ್ರತಿಯೊಬ್ಬ ಶಿಬಿರಾರ್ಥಿಗಳು ಮಾತನಾಡುವಾಗ ಅವರ ಕಂಠ ಹೇಗಿದೆ, ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಗಿದೆ, ಯಾವ ರೀತಿ ಅವರು ಅದನ್ನ ಉತ್ತಮ ಪಡಿಸ್ಕೊಳ್ಬಹುದು ಅಂದ್ಬಿಟ್ಟು ತಾವು ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇದ್ರಿ. ಅನೇಕ ಸಹ ಶಿಬಿರಾರ್ಥಿಗಳು ಬೆಳಗ್ಗೆ 10 ಗಂಟೆಗೆ ಬಂದಾಗ ಯಾವ ರೀತಿ ಇದ್ರು, ಬೈ ದ ಟೈಮ್ ಆಫ್ 12 o'clock ನೀವೊಂದು ಟೀ ಬ್ರೇಕ್ ಕೊಟ್ಟಾಗ ಅವ್ರು ಯಾವ ರೀತಿ ಇದ್ರು, ಮಧ್ಯಾಹ್ನ ಲಂಚ್ ಆದ್ಮೇಲೆ ಯಾವ ರೀತಿ ಇದ್ರು ಅಂತ ನೋಡಿದಾಗ, ಅನೇಕ ಸಹ ಶಿಬಿರಾರ್ಥಿಗಳನ್ನ ನೋಡಿದಾಗ, ನೀವು ಬೆಳಗ್ಗೆ ಬಂದು ಕೆಲವು ಟಾಸ್ಕ್ ಕೊಟ್ಟಾಗ 4 ನಿಮಿಷ ಮಾತಾಡಿ 5 ನಿಮಿಷ ಮಾತಾಡಿ ಅಂದ್ರೆ ಅನೇಕ ಶಿಬಿರಾರ್ಥಿಗಳು 2 ನಿಮಿಷ ಮುಗಿಸ್ಬಿಡೋರು ಬೆಳಗ್ಗೆ. ಮಧ್ಯಾಹ್ನ ನೀವು ಕನ್ಕ್ಲೂಷನ್ ಕೊಡುವಾಗ 2 ನಿಮಿಷದಲ್ಲಿ ಮಾತಾಡ್ರಪ್ಪ ಎಲ್ಲರೂ ಬ್ರೀಫ್ ಆಗಿ ಎಲ್ಲ ಶಿಬಿರಾರ್ಥಿಗಳು ಅಂದ್ರೆ ದೇವರ್ ಕಂಟಿನ್ಯೂಸ್ ಸ್ಪೀಕಿಂಗ್ 4 ನಿಮಿಷ 5 ನಿಮಿಷ ಅಂದ್ರೆ ದೇವರ್ ಸ್ಪೀಕಿಂಗ್ ಸೋ ಫ್ಲೂಯೆಂಟ್ಲಿ. ಐ ಕುಡ್ ಸಿ ದಿಸ್ ಮಚ್ ಚೇಂಜ್. ಅಂದ್ರೆ 10 ಗಂಟೆಗೆ 12 ಗಂಟೆಗೆ ಫಾರ್ ಒಂದು 2 to 3 o'clock ಇನ್ ದಿ ವೈಂಡಿಂಗ್ ಟೈಮ್ ಅರೌಂಡ್ 5 o'clock ನಾನು ನೋಡಿದಾಗ ಅಂದ್ರೆ ಒಂದು ಅಷ್ಟು ಕಡಿಮೆ ಸಮಯದಲ್ಲಿ ಅವರೆಲ್ಲ ಸ್ಕೇಲ್ ಅಪ್ ಆಗಿದ್ದು ನನಗೆ ಬಹಳ ಖುಷಿ ಆಯಿತು. ಈ ರೀತಿ ನಾವು 10 ಸರಿ ಅನುಭವ ಅನುಭವಿಸ್ಕೊಂಡಿದ್ದೀವಿ. ನನಗೆ ಒಬ್ಬನಿಗೆ ಆಗಿಲ್ಲ ಬೆನಿಫಿಟ್. ಹೇಗೆ ಸಹ ಶಿಬಿರಾರ್ಥಿಗಳು ಸ್ಕೇಲ್ ಅಪ್ ಆಗಿದ್ರು ಅಂತ ನಾನು ಎವಿಡೆನ್ಸ್ ಮಾಡಿದೆ. ಅಂದ್ರೆ ತರಬೇತಿಯಿಂದ ನಾವು ಪ್ರಾಬ್ಲಮ್ ನ ಓವರ್ಕಮ್ ಮಾಡಬಹುದು. ಸಭಾಕಂಪನ ಅಂದ್ರೆ ಏನು, ಯಾಕೆ ಬರುತ್ತೆ, ಅದರ ಕಾರಣ ಏನ್ಬಿಟ್ಟು ನಾವು ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಓಕೆ ಆ ಭಯವನ್ನ ಯಾವ ರೀತಿ ಹೋಗ್ಲಾಡಿಸ್ಬೋದು, ಜ್ಞಾನ ಮತ್ತೆ ಕೌಶಲ್ಯ ತರಬೇತಿಯಿಂದ ಭಯವನ್ನು ಹೋಗ್ಲಾಡಿಸ್ಬೋದು. ಅನೇಕ ಶಿಬಿರಾರ್ಥಿಗಳನ್ನ ನೋಡಿದಾಗ ಪ್ರತಿಯೊಬ್ಬರು ಕೂಡ ಅವ್ರದೇ ಆದ ಟ್ಯಾಲೆಂಟ್ ಇರ್ತಿತ್ತು. ಆ ಟ್ಯಾಲೆಂಟ್ ಅನ್ನು ಅವ್ರು ವ್ಯಕ್ತಪಡಿಸಲಿಕ್ಕೆ ಬಹಳ ಸ್ಟ್ರಗಲ್ ಮಾಡ್ತಾ ಇದ್ರು. ತಮ್ಮ ತರಬೇತಿ ಆದ್ಮೇಲೆ ಅವರ ಒಂದು ಅನ್ಯತೆ ಯಾವ ರೀತಿ ತೆರ್ಕೊಳ್ತಾ ಇತ್ತು ಅಂತ ನಾನು ನೋಡಿದಾಗ ಸಖತ್ ಖುಷಿ ಆಯ್ತು. ನಾನು ತಮ್ಮ ಒಂದು ದಿವಸದ ವರ್ಕ್ಶಾಪ್ ಅಲ್ಲಿ ಬರೀ ನಾವು ನಿಮ್ಮಿಂದ ಮಾತ್ರ ಕಲ್ತಿಲ್ಲ ಸರ್, ಅನೇಕ ಸಹ ಶಿಬಿರಾರ್ಥಿಗಳು ಕೂಡ ಕಲಿತೆ. ಅದೊಂದು ಮೈಕ್ರೋ ಗ್ರೂಪ್ ಆಗಿತ್ತು. ಒಂದು 10ರಿಂದ 12 ಜನ ವಿದ್ಯಾರ್ಥಿಗಳಿದ್ರು, ತಾವಿದ್ರಿ. ನಾನು ತಮ್ಮ ಆನ್ಲೈನ್ ಮತ್ತೆ ಆಫ್ಲೈನ್ 2 ವೇದಿಕೆಗಳನ್ನು ನೋಡಿದಾಗ ನಾವ್ ಈ ರೀತಿ ಹಲವಾರು ವಿಷಯಗಳ ಬಗ್ಗೆ ಒಂದು ಟಾಪಿಕ್ ನಾವು ಹಲವಾರು ಶಿಬಿರಾರ್ಥಿಗಳಿಗೆ ಕೊಟ್ಬಿಟ್ಟು ಆ ಟಾಪಿಕ್ ಬಗ್ಗೆ ಅವರು ಮಾತನಾಡಿದಾಗ ನಿಮ್ಮದಲ್ಲೂ ಕೂಡ ಕಲ್ತಿದ್ದೀನಿ. ಅನೇಕ ಸಹ ಶಿಬಿರಾರ್ಥಿಗಳು ಯಾವ ರೀತಿ ಅವರು ವರ್ಡ್ಸ್ ನ ಯಾವ ರೀತಿ ಸೆಂಟೆನ್ಸ್ ನ ಫ್ರೇಮ್ ಮಾಡ್ತಾರೆ, ಅವರ ಭಾಷಾ ವೈವಿಧ್ಯತೆಯನ್ನು ಕೂಡ ಅವ್ರ ಕೂಡ ಕಲಿತಾ ಇದ್ದೀನಿ. ಹೀಗೆ ತಾವು ತಮ್ಮ ಒಂದು ದಿನದ ವರ್ಕ್ಶಾಪ್ ಅಲ್ಲಿ ಕೂಡ ಅತ್ಯುತ್ತಮ ಕಲಿಕಾ ವೇದಿಕೆನ ತಾವು ಮಾಡಿದಿರಿ. ಬಹಳ ಕಡಿಮೆ ಸಮಯದಲ್ಲಿ ಬೇಗ ಕಲಿಬಹುದು. ಅಂದ್ರೆ ಇವನ್ ನಾನು ಅನೇಕ ಶಿಬಿರಾರ್ಥಿಗಳು ನೋಡಿದಾಗ ಗುಲ್ಬರ್ಗದಿಂದ ಬಂದಿದ್ರು, ಹುಬ್ಳಿಯಿಂದ ಬಂದಿದ್ರು, ಯಾರೊಬ್ರು ಬೆಳಗಾವಿಯಿಂದ ಬಂದಿದ್ರು. ಅಂದ್ರೆ ಒಂದ್ ನೈಟ್ ಜರ್ನಿ ಮಾಡ್ಕೊಂಡು ಬಂದಿದ್ರು ಅನೇಕ ಶಿಬಿರಾರ್ಥಿಗಳು. 2 ರಿಂದ 3 ಸರಿ ಬಂದು ಹೋಗಿದ್ದಾರೆ. ನಾ ಏನ್ ಅಬ್ಸರ್ವ್ ಮಾಡಿದೆ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಬಂದು ಸಂಜೆ 5 o'clockಗೆ ಟ್ರಾನ್ಸ್ಪ್ಲಾಂಟ್ ಎಕ್ಸ್ಪೆಕ್ಟ್ ಒಂದು 30 to 40% ಅಂತ ಹೇಳ್ಬೋದು. ಬರೀ ಒಂದು ದಿವಸದ ವರ್ಕ್ಶಾಪ್ ಸಾಕಾಗುತ್ತಾ? ನನ್ನ ಪ್ರಕಾರ ಸಾಕಾಗಲ್ಲ ಸರ್. ಇಲ್ಲ, ಮುಂದಿನ ಅದನ್ನು ನಿಮ್ಮ ಮತ್ತೆ ಮಾತಾಡಿಸ್ತೇನೆ. ನಮ್ಮ ಹಿರಿಯ ಕಲಾವಿದರಾದ ರವಿನಾಥ್ ಪಟ್ಟಣಶೆಟ್ಟಿ ಇದ್ದಾರೆ. ಅವರು ಒಂದು ದಿನದ ವರ್ಕ್ಶಾಪ್ ಒಂದ್ಸರಿ ಬಂದಿದ್ರು. ಒಂದು ದಿನದ ವರ್ಕ್ಶಾಪ್ ಮತ್ತೆ ಓವರ್ ಆಲ್ ಪಬ್ಲಿಕ್ ಸ್ಪೀಕಿಂಗ್ ಕಲಿಕೆ ಬಗ್ಗೆ ತಮ್ಮ ಅನಿಸಿಕೆ ಹೇಳಿ ಸರ್. ರವಿನಾಥ್. ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ, ನೇರ ಮಾತಾಡಿ. ಆಯ್ಕಿಲ್ಲ ಅದಕ್ಕೆ ಕೇಳಿಸ್ತಾ ಇದೆ, ಮಾತಾಡಿ. ವರ್ಕ್ಶಾಪ್ ಅಂತಂದ್ರೆ ನಾವೀಗ ಆನ್ಲೈನ್ ಏನ್ ಮಾಡ್ತೀವಿ, ಆನ್ಲೈನ್ ಗಿಂತ ವರ್ಕ್ಶಾಪ್ ಅಲ್ಲಿ ಮುಖಾಮುಖಿ ಡೈರೆಕ್ಟ್ ಆಗಿರೋದ್ರಿಂದ ಹೆಚ್ಚು ಕಲಿಯೋದಕ್ಕೆ ಡೈರೆಕ್ಟ್ ಇಂಟ್ರಾಕ್ಟ್ ಸಿಗುತ್ತೆ ನಮ್ಗೆ. ಮತ್ತೆ ಜೊತೆಲೆ ಎದುರುಗಡೆ ಕಲಿಯುವಂತಹದ್ದು ಒಂದು ಅನುಭವ ಇದೆಯಲ್ಲ, ಅಂದ್ರೆ ಪ್ರಾಕ್ಟಿಕಲ್ ಅನುಭವಕ್ಕಿಂತ ಇದು ಕಮ್ಮಿ ಅನ್ಸುತ್ತೆ. ಯಾಕೆಂದ್ರೆ ಆನ್ಲೈನ್ ಪ್ರಾಕ್ಟಿಕಲ್ ಅಲ್ಲಿ ಬೇಗ ಕಲಿಬಹುದು ಮತ್ತು ಬೇಗ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಮತ್ತೆ ಮೆಮೊರಿ ಜಾಸ್ತಿ ಉಳಿಯುತ್ತೆ ಅಲ್ಲಿ. ಯಾಕೆ ನಾವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಸ್ಕ್ರೀನ್ಗೂ ನಮ್ಮ ಲೈವ್ ಇಂಟ್ರಾಕ್ಟಿವ್ಗೂ ತುಂಬಾ ವ್ಯತ್ಯಾಸ ಆಗುತ್ತೆ.
ಲೈವ್ ಅಲ್ಲಿ ಕಲಿಯೋದಕ್ಕೂ ನಾವು ಪ್ರಾಕ್ಟಿಕಲ್ ಏನ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆ ಪ್ರಾಕ್ಟಿಕಲ್ ಲೈವ್ ಎರಡು ಒಂದೇನೆ. ಹಿಂಗೆ ಥಿಯರಿ ಓಕೆ. ಥಿಯರಿನೇ ಆಗಿರುತ್ತೆ, ಎಷ್ಟೇ ಕಲ್ತ್ರು ಥಿಯರಿನೇ. ಅದು ಪುಸ್ತಕದ ಬದನೆಕಾಯಿ ಅಂತೀವಲ್ಲ ಹಂಗಾಗೋಗ್ಬಿಡ್ತದೆ ಅದು. ಸೊ ಪುಸ್ತಕದ ಬದನೆಕಾಯಿ ಬೇಡ, ಸಾರ್ಗ್ ಹಾಕೋ ಬದನೆಕಾಯಿ ಇರ್ಲಿ ಅಂತ ಹೇಳ್ತಾ ಇದ್ದೀರಿ. ಅಲ್ಲ, ಅದು ಒಂದು ಒಂದು ಯೂಸ್ ಆಗುತ್ತೆ, ಆದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಕಡಿಮೆನೆ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ನಾವು ಮಾಡೋದ್ರಿಂದ ಮೆಮೊರಿ ಜಾಸ್ತಿ ಉಳಿಯುತ್ತೆ ಅಂತಕ್ಕಂಥದ್ದು ಅಷ್ಟೇನೆ. ಓಕೆ ಓಕೆ ಓಕೆ. ಮಾಡೋದ್ರಿಂದ ಡೈರೆಕ್ಟ್ ಪರ್ಸನ್ ಟು ಪರ್ಸನ್ ಸಿಗ್ತೀವಿ, ಹೌದು. ಐ ಟು ಐ, ಫೇಸ್ ಟು ಫೇಸ್ ಸಿಗೋದ್ರಿಂದ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ. ನಾನು ಜಾಸ್ತಿ ಅಟೆಂಡ್ ಮಾಡಿಲ್ಲ, ಓಕೆ. ನಿಮ್ಮ ಒಂದು ಮಾತ್ರ ಅಟೆಂಡ್ ಮಾಡಿದ್ರಿ. ಬಟ್ ಈಗ ನಾನು ಹರಿಪ್ರಸಾದ್ ಕೇಳ್ತೇನೆ. ಹರಿಪ್ರಸಾದ್ ಆನ್ಲೈನ್ ಮತ್ತು ಆಫ್ಲೈನ್ ಲರ್ನಿಂಗ್ಗೆ ಜೊತೆಗೆ ಇವರು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ಕೂಡ. ಆ, ಆ, ಹರಿಪ್ರಸಾದ್, ಆ, ನಿಮ್ಮ ಒಂದು ಕಲ್ಪನೆ, ಕಲಿಕೆಯ ಅನುಭವ ತಿಳಿಸಿ. ನಮಸ್ಕಾರ ಎಲ್ಲರಿಗೂ. ನನ್ನ ಅನುಭವ ಹೇಳಬೇಕಾದ್ರೆ ಈ ಗೀತಾ ಅವರು ಮಾತಾಡಿದ್ರು, ಶಿವಶಂಕರ್ ಅವರು ಮಾತಾಡಿದ್ರು, ಅಕ್ಷತಾ ಬಂಡಿ ಸ್ಟೂಡೆಂಟ್ ಮಾತಾಡಿದ್ರು, ಹಿರಿಯ ಕಲಾವಿದರು ಪಟ್ಟಣ್ ಶೆಟ್ಟಿ ಅವರು ಮಾತಾಡಿದ್ರು. ಎಲ್ಲರನ್ನ ಗಮನಿಸಿದಂತ ಸಂದರ್ಭದ ಅವರಲ್ಲಿ ನಾನೊಬ್ಬ ಅಂತ ಹೇಳ್ಬೋದು. ಈ ಒಂದು ಮೊದಲು ಈ ಬಂದಂತ ಸಂದರ್ಭದಲ್ಲಿ ನಾನು ಆಫ್ಲೈನ್ 1 ಡೇ ಕ್ಲಾಸ್ ಅಟೆಂಡ್ ಆಗಿದ್ದೆ. ಅದು ನನಗೆ ಎಲ್ಲೋ ಒಂದ್ ಕಡೆ ಕೇಳಿದ್ದೆ, ಒಂದು ಗೂಡಿನಲ್ಲಿ ಹಕ್ಕಿ ತನ್ನ ಮರಿಯನ್ನ ಮೊದಲನೇ ಸತಿ ಟ್ರೈನ್ ಅಪ್ ಮಾಡ್ಬೇಕಾದ್ರೆ ಅದಕ್ಕೆ ಸಣ್ಣಗೆ ಗೂಡಿನ ತಳ್ಳುತ್ತ, ಹಂಗೆ ನಮ್ಮನ್ನ ತಳ್ಳುವಂತದ್ದು ಒಂದು ಅನುಭವ ನಮ್ಮ ಸರ್ ಮಾಡಿದ್ರು ಅಂತಕ್ಕಂಥದ್ದು ಅಲ್ಲಿ ನಮ್ಗೆ ಮೊದಲೇ ಹೆಜ್ಜೆ ಇಟ್ಟಂತಾಯ್ತು. ಅಲ್ಲಿಂದ ಶುರುವಾಯ್ತು ನನ್ನ ಅನುಭವ. ಮಾತಾಡಬಹುದು, ನಾವು ಮಾತಾಡುವಂಥದ್ದು ಶುರು ಮಾಡಬಹುದು, ಮಾತಾಡುವಂತ ಒಂದು ಆತ್ಮವಿಶ್ವಾಸ ಅಂತಕ್ಕಂಥದ್ದು ಉಂಟಾಯ್ತು. ಅದ್ರ ಜೊತೆಗೇನೆ ಆ ಮಾರ್ಗದರ್ಶಕರು ಬೇಕಾಗುತ್ತೆ. ಗುರು ಇಲ್ಲದ ವಿದ್ಯೆ ಕುರುಡು ವಿದ್ಯೆ ಅಂತ ಹೇಳಿದ ಹಾಗೆ ಆ ಒಂದು ಮಾರ್ಗದರ್ಶಕರು ಬೇಕಾಗುತ್ತೆ. ಯಾಕಂದ್ರೆ ನಾವು ಹೋಗ್ತಾ ಇರ್ತೀವಿ ಬಟ್ ಅದು ದಾರಿ ನಮ್ಗೆ ಗೊತ್ತಾಗಲ್ಲ. ಆ ದಾರಿ ಇದು ಹೋಗ್ತಾ ಇದೆಯಪ್ಪ ತಪ್ಪು ದಾರಿ ಅಂತಕ್ಕಂಥ ತೋರಿಸುವ ಬೇಕು ಅಂತಕ್ಕಂಥ ಅನುಭವ ಆಯ್ತು. ಅಂತ ಗುರುಗಳು ನಮ್ಗೆ ಜಯಪ್ರಕಾಶ್ ನಾಗತಿ ಎಲ್ಲ ಸರ್ ಸಿಕ್ಕಿದ್ರು. ಅದೇ ರೀತಿ ಅವರು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಏನಿದೆ, ಅಪರಿಮಿತ ಪರಿವರ್ತನೆ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಪರಿಮಿತ ಪರಿವರ್ತನೆ, ಸಂಪೂರ್ಣ ಅನುಭವ, ಸಂಪೂರ್ಣ ಒಂದು ಪರಿವರ್ತನೆ ಆಗ್ತೀವಿ ನಾವು ವೈಯಕ್ತಿಕವಾಗಿ. ಅದು ಅವರ 35 ಅಂಶಗಳಾಗಿರ್ಬೋದು, ಅವರ ಹೇಳುವಂತ ರೀತಿ ಆಗಿರ್ಬೋದು, ಅವರ ಪುಸ್ತಕಗಳಾಗಿರ್ಬೋದು, ಎಲ್ಲ ಸುಮಾರು 4-5 ಪುಸ್ತಕಗಳು ನಾನು ಓದಿದ್ದೀನಿ. ನುಡಿಗನ್ನಡಿ ಆಗಿರ್ಬೋದು, ಕಿಳೆರಮೆಯಿಂದ ಹೊರಬಂಡಿ ಆಗಿರ್ಬೋದು, 3-4 ಪುಸ್ತಕಗಳನ್ನ ಓದಿದ್ದೇವೆ. ಓದಂತ ಸಂದರ್ಭದಲ್ಲಿ ಅವರ ಪುಸ್ತಕಗಳನ್ನ ಓದ್ತಾ ಇದ್ದಾರೆ. ನಮ್ಗೆ ಅವರೇನೋ ನಮ್ಮ ಜ್ಞಾನವನ್ನು ಒಂದು ತಿಳಿಸ್ತಾ ಇದ್ದಾರೇನೋ ಅಂತಕ್ಕಂಥ ಅನುಭವ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ದಿನದ ಅನುಭವ ಬಗ್ಗೆ ನಾನು ಹೇಳ್ಬೇಕಾದ್ರೆ ಹೆಂಗಂತಂದ್ರೆ, ಅವ್ರ ಇಡೀ ಇಡೀ ಒಂದು ಜ್ಞಾನ ಅನುಭವ ಇದೆಯಲ್ಲ, ಅನುಭವವನ್ನ ಅವರು ಒಂದು ಬೆಟ್ಟವನ್ನು ಒಂದು ಕನ್ನಡಿಯಲ್ಲಿ ತೋರಿಸ್ದಂಗೆ ತೋರಿಸ್ತಾರೆ. ಅಂದ್ರೆ ಹೇಗ್ ಬೇಕು ಅದೇ ರೀತಿಯಲ್ಲಿ ನಮ್ಮ ಬೆನ್ನು ನಮ್ಗೆ ಕಾಣಲ್ವಂತೆ. ಆ ಬೆಣ್ಣೆ ಕಾಣದಿಂದ ಸಂದರ್ಭದಲ್ಲಿ ಆ ಬೆಣ್ಣೆ ಹಿಂದೆ ಇದ್ದು, ಇದು ಇಲ್ಲಿ ತಪ್ಪಾಗ್ತಾ ಇದೆ, ಇದು ಹಿಂಗಾಗ್ತಾ ಇದೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಕಲ್ತ್ರೆ, ಇನ್ನೊಬ್ರು ಏನು ಶಿಬಿರಾರ್ಥಿಗಳನ್ನ ಬಂದಿರ್ತಾರಲ್ಲ ಪಕ್ಕದವ್ರು, ಅಲ್ಲಿ ಹುಡುಗರು ಸ್ಟೂಡೆಂಟ್ ಬಂದಿರ್ತಾರೆ, ಲೆಕ್ಚರರ್ ಬಂದಿರ್ತಾರೆ, ರಾಜಕೀಯ ನಾಯಕರು ಬಂದಿರ್ತಾರೆ, ಎಲ್ಲರನ್ನ ಗಮನಿಸಿದ್ರಿ. ಅವ್ರು ನೋಡ್ತಾ ಅಂತ ನಮಗೇ ಗೊತ್ತಾಗದ ಹಾಗೆ ನಾವು ಬದಲಾವಣೆ ಆಗ್ತೀವಿ. ಅದೇ ರೀತಿಯಲ್ಲಿ ಒಂದು ಭಾಷಣ ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಅಥವಾ ಭಾಷಣ ಕಲಿಯಬೇಕು ಹೇಳ್ಬೇಕಾದ್ರೆ, ನಾನು 3 ದಿನದ ಒಂದು ಕೋರ್ಸ್ ಅಟೆಂಡ್ ಆಗಿದ್ದೆ. ಒಂದೊಂದ್ ದಿನಕ್ಕೆ ಎಲ್ಲ ಅನುಭವ ಆಯ್ತು. ಬಟ್ ಒಂದು ಅಷ್ಟು ದಿನ ಗ್ಯಾಪ್ ಆಗಿದ್ದ ಕಾರಣವಾಗಿ ಮತ್ತೆ ಎಲ್ಲ ಸ್ವಲ್ಪ ಮರೆತೋದೇನೋ ಅನಿಸ್ತದೆ. ಅವರ ಒಂದು ಧ್ವನಿ ಏರಿಳಿತದ್ದಾಗಿರ್ಬೋದು, ಅಥವಾ ನಮ್ಮ ಭಾಷೆ ಹೇಗ್ ಮಾತಾಡ್ಬೇಕಾಗುವಂತದ್ದಾಗಿರ್ಬೋದು, ಅಥವಾ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಥವಾ ದೈಹಿಕ ಭಾಷೆ ಅಂತಕ್ಕಂಥ ಆಗಿರ್ಬೋದು. 3 ದಿನಗಳ ಕಾಲ ಸುಮಾರು ಒಂದು 12 ಗಂಟೆಗಳ ಕಾಲ 3 ದಿನ ನಮಗೆ ಆ ಒಂದು ಭಾಷಣ ಕಲೆ ಬಗ್ಗೆ ತಿಳಿಸ್ಕೊಟ್ಟು ಎಲ್ಲ ಅನುಭವವೂ ಸಹ ನಮ್ಗೆ ಆಗಿದೆ ಅಂತ ಈ ಸಂದರ್ಭದಲ್ಲಾದ್ರೂ ಒಂದು ಹೇಳಕ್ ನಾನು ಇಷ್ಟಪಡ್ತೀನಿ. ಈಗ ಹೇಳ್ತಾ ಹೋದ್ರೆ ಎಸ್ ಹರಿಪ್ರಸಾದ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ತಾವು ಹೇಳಿದ್ರಿ. ಕಲಿಕೆ ಸಾಮಾನ್ಯವಾಗಿ ನಮ್ಮ ಶಿಬಿರಗಳಲ್ಲಿ ಆನ್ಲೈನ್ ನಲ್ಲಿ ಅಥವಾ ಆಫ್ಲೈನ್ ನಲ್ಲಿ ಸಭಾ ಕಂಪನದ ಬಗ್ಗೆ, ವಿಷಯ ಕಂಟೆಂಟ್, ಜೀವನ ಕೌಶಲ್ಯಗಳ ಬಗ್ಗೆ, ಬಿಕಾಸ್ ನಾವೆಲ್ಲ ಥರ್ಸ್ಡೇಸ್ ಕ್ಲಾಸಿಗೂ ಕೊಡೋದು ಎಲ್ಲ ಜೀವನ ಕೌಶಲ್ಯ. ನಾನೊಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿರೋದ್ರಿಂದ ಆ ವಿಚಾರಗಳನ್ನೇ ಹೆಚ್ಚು ಕೊಡ್ತೇವೆ. ಮತ್ತೆ ಧ್ವನಿಯ ಪಾತ್ರ, ದನಿ, ನೀ ನುಡಿಯ ಧಣಿ ಅಂತ ಹೇಳ್ತೇನೆ ನಾನು. ಓಕೆ,
ಸೊ ಭಾಷೆ, ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ಅ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ. ಬಾಡಿ ಲ್ಯಾಂಗ್ವೇಜ್, ಪೋಸ್ಚರ್, ಗೆಸ್ಚರ್, ಶಾರೀರಿಕ ಭಾಷೆಯನ್ನು ಸರಿಯಾಗಿ ಅರಿಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಸಾಮಾಜಿಕ ಜಾಲತಾಣಗಳನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಅನ್ನುವ ಮಾಹಿತಿಯನ್ನು ಕೂಡ ಕೊಡ್ತೇವೆ. ರಮೇಶ್, ನನಗನ್ಸುತ್ತೆ ಒಂದು ದಿನದ 2 ವರ್ಕ್ಶಾಪ್ ಬಂದಿದ್ದೀರಿ. ಏನ್ ಕಲ್ತ್ರಿ? ಏನ್ ಲಾಭ ಆಯ್ತು? 2 ವರ್ಷಕ್ಕೆ ಬಂದಾಗ ನಾನು ಫಸ್ಟ್ ಸ್ಟೇಜ್ ಪ್ರಿಯರ್ ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಸೆಕೆಂಡ್ ಬಂತ ಮತ್ತೆ ಸ್ಟೇಜ್ ಪ್ರಿಯರ್ ಇನ್ನೊಂದ್ ಸ್ವಲ್ಪ ಕಡಿಮೆ ಆಯ್ತು. ಮತ್ತೆ ಅಲ್ಲಿ ಬಂದಿರೋಂತ ಪಾರ್ಟಿಸಿಪೆಂಟ್ಗಳ ಜೊತೆ ನಾವು ಇರೋದ್ರಿಂದ ಅವ್ರು ಏನ್ ಮಾತಾಡ್ತಾರೆ, ಏನು ನನ್ನಲ್ಲಿ ಏನಾರ ನ್ಯೂನತೆಗಳಿದ್ನಂದ್ರೆ ಅದನ್ನು ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ತಿದ್ದೆ. ಅದ್ರ ಜೊತೆಗೆ ನಾವ್ ಏನೇ ಮಾತಾಡೋದ್ ನಂದು ಅದ್ರಲ್ಲಿ ಏನಾರ ಕರಪ್ಷನ್ ಇದ್ರೆ ಅಲ್ಲಿದೆಲ್ಲ ತಿಳಿಸ್ಕೊಡ್ತೀರಿ ಸರ್, ಹಿಂಗ್ ಮಾತಾಡಿ ಅಂತ. ಅದೊಂದು. ಮತ್ತೆ ಅದ್ರ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೆಂಗಿರ್ಬೇಕು, ಹೆಂಗ್ ನಿಂತ್ಕೊಳ್ಬೇಕು, ಸ್ಟಾರ್ಟಿಂಗ್ ಹೆಂಗ್ ಮಾಡ್ಬೇಕು, ಒಂದು ಭಾಷಣದಲ್ಲಿ, ಒಂದು ವೇದಿಕೆಯಲ್ಲಿ ಎಂಡಿಂಗ್ ಹೆಂಗ್ ಕೊಡ್ಬೇಕು, ಮತ್ತೆ ಪದಗಳನ್ನ ಹೇಗ್ ಬಳಸ್ಬೇಕು, ಪದಗಳಿಗಿರುವಂತ ಶಕ್ತಿ ಎಂತದ್ದು, ಅದ್ರ ಮಹತ್ವ ತಿಳ್ಕೊಂಡು ಬಳಸಿದಾಗ ನಾವ್ ಮಾತಾಡೋ ದಾಟಿನೇ ಚೇಂಜ್ ಆಗುತ್ತೆ, ಸ್ಟೈಲೇ. ಆ ತರ ತಿಳ್ಕೊಂಡೆ. ಮತ್ತೆ ಅಲ್ಲಿ ಬಂದಿರುವಂತ ಫ್ರೆಂಡ್ಸ್ ಎಲ್ಲಾರು ಒಂದ್ ಟೀಮ್ ಅಲ್ಲಿ ಇರೋದ್ರಿಂದ ನೀವು ಕೊಡ್ತಿದ್ದ ಅಸೈನ್ಮೆಂಟ್ಗಳೆಲ್ಲ ನಾವು ಖುಷಿಯಿಂದ ಮಾಡ್ತಿದ್ವು. ಮತ್ತೆ ಬೆಳಿಗ್ಗೆ ಬಂದು ಸಂಜೆ ಹೋಗೋಷ್ಟರಲ್ಲಿ ಅದೇ ಎನರ್ಜಿ ಇರ್ತಿತ್ತು. ನಿಮ್ಗೆ ಎನರ್ಜಿ ಎಲ್ಲೋ ಮಧ್ಯೆ ಕಡಿಮೆ ಆಗ್ತಿದೆ ಅಂತ ಅನಿಸ್ತಿರ್ಲಿಲ್ಲ. ಮತ್ತೆ ಒಂದು ಫಸ್ಟ್ ಡೇ ಕ್ಲಾಸ್ಗಿಂತ ಸೆಕೆಂಡ್ ಡೇ ನೆಕ್ಸ್ಟ್ ಮಂತ್ ಕ್ಲಾಸ್ ಅದೊಂದು ವಿಭಿನ್ನವಾಗಿರ್ತಿತ್ತು. ಪ್ರತಿಯೊಂದು ಕ್ಲಾಸ್ಗಳಲ್ಲೂ ಕಲ್ತ್ಕೊಳ್ಳೋಂಥದ್ದು ಇದ್ದೇ ಇರುತ್ತೆ. ಅದರಿಂದ ಪ್ರತಿಯೊಂದು ಕ್ಲಾಸ್ ಅಟೆಂಡ್ ಮಾಡ್ತಾ ನಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತು ಯಾವುದೇ ಭಾಷೆ ಆಗಲಿ ಸರಾಗವಾಗಿ ಮಾತನಾಡೋದು ಹೆಂಗೆ, ಇನ್ನು ಇತ್ಯಾದಿ ಅಂಶಗಳ ಬಗ್ಗೆ ಆಗಾಗ ಚರ್ಚೆ ಮಾಡ್ತಾ ಅದ್ರ ಬಗ್ಗೆ ಚೆನ್ನಾಗಿ ವಿವರಣೆ ನೀಡ್ತಾ ಎಲ್ಲಾ ಪಾರ್ಟಿಸಿಪೆಂಟ್ಗಳಿಗೂ ತಿಳಿಸ್ಕೊಡ್ತೀರಿ ಸರ್. ಇದನ್ನ ಹೇಳಕ್ ತುಂಬಾ ಖುಷಿ. ಓಕೆ, ವೆರಿ ಗುಡ್, ವೆರಿ ಗುಡ್. ಸಿ, ವಿಡಿಯೋ ಮಾಡಕ್ ಆರಂಭ ಮಾಡೋದ್ರ ಮೇಲೆ ನಾವು ವಿಡಿಯೋ ಮಾಡ್ತಾ ಮೊಬೈಲ್ ಇಂದಾನೆ ಯೂಟ್ಯೂಬ್ ಚಾನಲ್ ಶುರು ಮಾಡಬಹುದು. ನಮ್ಮ ಡಾಕ್ಟರ್ ಶಿವಶಂಕರ್, ರವಿನಾಥ್ ಇವರೆಲ್ಲ ಯೂಟ್ಯೂಬ್ ಚಾನಲ್ ಮೂಲಕ ಕೂಡ ಮಿಂಚ್ತಾ ಇದ್ದಾರೆ. ಡಾಕ್ಟರ್ ಶಿವಶಂಕರ್, ನಿಮ್ಗೆ ಸ್ಟೇಜ್ ಮೇಲೂ ಹೋಗಿ 100 ಜನ ಅಡ್ರೆಸ್ ಮಾಡಿಬಿಟ್ರಿ, ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ರಿ, ಲೇಖನ ಬರೆದ್ರಿ. ಈ ಒಂದು ಟಿಸಿಲ್ ಹೊಡೆಯುತ್ತೆ ಅಂತಾರೆ, ಬ್ರಾಂಚ್ ತರ ಒಂದು ಕೋರ್ಸಿಂದ. ನಿಮ್ಗೆ ಆ ತರ ಯಾವ ತರ ಲಾಭ ಆಯ್ತು? ಎಸ್ ಸರ್, ಇದಕ್ಕೆ ನಾವು ಟರ್ನಿಂಗ್ ಪಾಯಿಂಟ್ಸ್ ಇನ್ ಲೈಫ್ ಅಂತ ತಾವು ಪುಸ್ತಕನ ಬರೆದಿದ್ರಿ. ಅಂದ್ರೆ ಹಲವಾರು ವಿಡಿಯೋಗಳನ್ನ ಮಾಡಿದ್ರಿ. ನಾನು ಸರ್ ತಮ್ಮ ಕೋರ್ಸ್ ಬರುವಾಗ ಇಷ್ಟಪಟ್ಟು ಬಂದಿದ್ದೇನೆ ಅಂದ್ರೆ, ಒಬ್ಬ ನನ್ನ ವಾಯ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಕೆಲವು ಯೂಟ್ಯೂಬ್ಗಳಲ್ಲಿ ಕೆಲವು ವಿಡಿಯೋಸ್ಗಳು ಮಾಡ್ಬೇಕಂತ ನಾನು ಬಂದೆ. ಮೂಲತಃ ನಾನೊಬ್ಬ ಉಪನ್ಯಾಸಕ. 100 ಜನ ವಿದ್ಯಾರ್ಥಿಗಳಿಗೆ ನಾನು ಉಪನ್ಯಾಸನ ಮಾಡ್ತಾ ಇದ್ದೆ. ಬಟ್ ನನಗೇನಪ್ಪಾ ಅಂತಂದ್ರೆ, ಒಂದು 400-500 ಜನ ಇರ್ತಕ್ಕಂಥ ಸ್ಟೇಜ್ ಮೇಲೆ ಹೋಗ್ಬಿಟ್ಟು, ವಿದ್ಯಾರ್ಥಿಗಳ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಒಂದು ತಾಸು ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಸಾಕಷ್ಟು ಜನ ಇದ್ದಾಗ ಯಾವ ರೀತಿ ಅಡ್ರೆಸ್ ಮಾಡಬೇಕು, ಯಾವ ರೀತಿ ನೋಡ್ಬೇಕು ಅವ್ರನ್ನ. ಓಕೆ, ಸ್ವಲ್ಪ ಅದಕ್ಕೆ ಬೇರೆ ಕ್ವಶನ್ಗಳು ಬೇಕಾಗ್ತದೆ. ತಮ್ಮ ಕೋರ್ಸ್ ಅನ್ನ ಜಾಯಿನ್ ಆದಾಗ ಅಂದ್ರೆ ಹಲವಾರು ವೇದಿಕೆಗಳಲ್ಲಿ ಯಾವ ರೀತಿ ಮಾತಾಡ್ಬೇಕು, ಮೈಕ್ರೋ ಗ್ರೂಪ್ ಇದ್ದಾಗ 7 ಜನ ಇದ್ದಾಗ ಯಾವ ರೀತಿ ಮಾತಾಡ್ಬೇಕು, ಒಂದು 25-30 ಜನ ಇದ್ದಾಗ ಯಾವ ರೀತಿ ಮಾತಾಡ್ಬೇಕು, 100 ಜನ ಇದ್ದಾಗ ಯಾವ ರೀತಿ ಮಾತಾಡ್ಬೇಕು, ಆನ್ಲೈನ್ ವೇದಿಕೆಯಲ್ಲಿ ಯಾವ ರೀತಿ ಮಾತಾಡ್ಬೇಕು, ಅಂದ್ರೆ ಹಲವಾರು ಟಾಸ್ಕ್ ಗಳನ್ನ ನಿಮಗೆ ಕೊಟ್ಟಾಗ ನಾನು ಪರ್ಫಾರ್ಮ್ ಮಾಡಿದ್ವಲ್ವಾ. ಆಮೇಲೆ ದೊಡ್ಡ ವೇದಿಕೆಗಳಿಗೆ ಹೋದಾಗ ಯಾವ ರೀತಿ ಮಾತಾಡ್ಬೇಕು. ನೀವು ಕೂಡ ಹಲವಾರು ಬಾರಿ ದೊಡ್ಡ ವೇದಿಕೆಗಳಲ್ಲಿ ತಾವೇನೋ ಭಾಷಣವನ್ನ ಮಾಡಿದಿರಿ, ಹಲವಾರು ಶಿಬಿರಾರ್ಥಿಗಳನ್ನ ಉದ್ದೇಶಿಸ್ಬಿಟ್ಟು. ಸೊ ನನಗೆ ಸಾಕಷ್ಟು ನಿಮ್ಮಿಂದ ಕೆಲವು ಟಿಪ್ಸ್ಗಳು ಸಿಕ್ಕಿತ್ತು. ನನಗೆ ಆ ಟಿಪ್ಸ್ ಗಳನ್ನ ಬಳಸಿಬಿಟ್ಟು ಸುಮಾರು ಒಂದು 400 ಜನ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಒಂದು 50 ಜನ ಟೀಚರ್ಸ್ ಇರ್ತಕ್ಕಂಥ ಒಂದು ವೇದಿಕೆಯಲ್ಲಿ ನಾನು ಒಂದು ವರ್ಷದ ಹಿಂದೆ ನಾನು ಒಳ್ಳೆಯ ಸ್ಪೀಚ್ ಕೊಟ್ಟೆ. ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ನಾನು ಗಳಿಸಿದೆ. ಅದಾದ್ಮೇಲೆ ಹಲವಾರು ಬಾರಿ ವಿವಿಧ ಹೋಮಿಯೋಪತಿ ಸಂಘಟನೆಗಳಿಗೆ ಸ್ಪೀಕರ್ ಆಗಿ ಹೋಗಿದ್ದೀನಿ. ಅಂದ್ರೆ ಒಬ್ಬ ಕ್ಲಾಸ್ ರೂಮ್ ಟೀಚರ್ ಇಂದ ಸ್ಪೀಕರ್ ಲೆವೆಲ್ಗೆ ಅಂದ್ರೆ ನಾನು ಯಾವಾಗ ಸಾಧ್ಯತೆ ಆಗಿದ್ದು ತಮ್ಮ ಒಂದು ತರಬೇತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಯೂಟ್ಯೂಬ್ ಅನುಭವ ಚಿಕ್ಕದಾಗಿ ಹೇಳೋದಾದ್ರೆ, ಸೊ ಯೂಟ್ಯೂಬ್ ಅನುಭವ ಅಂತ ಹೇಳಿದ್ರೆ, ನಾನು ಸುಮಾರು ಒಂದು 1.5 year ಬ್ಯಾಕ್ ನಮ್ಮ ಆಫೀಸ್ಗೆ ಬಂದಾಗ, ನಾನು ಬೆಂಗಳೂರಿಗೆ ಬಂದಾಗ ನನಗೆ ತಾವೊಂದು ಅವಕಾಶ ಮಾಡಿಕೊಟ್ರಿ. ಅದಕ್ಕಿಂತ ಮುಂಚೆ ನಾನು ಹಲವಾರು ಬಾರಿ ನಿಮ್ಮ ಆನ್ಲೈನ್ ವೇದಿಕೆಯಲ್ಲಿ ಹೋಮಿಯೋಪತಿ ಪದ್ಧತಿ ಅಂದ್ರೆ ಏನು, ಅದ್ರ ಉಗಮ ಹೇಗಾಯ್ತು, ವಿಶ್ವ ಹೋಮಿಯೋಪತಿ ದಿವಸ ತಾವು ನನಗೆ
ವಿಷಯವನ್ನು ಮಾತಾಡ್ಲಿಕ್ಕೆ ಹೇಳಿದ್ರಿ. ಆನ್ಲೈನ್ ವೇದಿಕೆಯಲ್ಲಿ ಸಾಕಷ್ಟು ಬಾರಿ ಮಾತಾಡಿದ್ದೆ ನಾನು ಆನ್ಲೈನ್ ಕೋರ್ಸ್ ಅಲ್ಲಿ. ತಮ್ಮ ಆಫೀಸಿಗೆ ಬಂದಾಗ ನನಗೊಂದು ವಿಶೇಷ ಒಂದು ಸೌಲಭ್ಯವನ್ನು ಕೊಟ್ಟಿರಿ ತಾವು. ಹೋಮಿಯೋಪತಿ ಬಗ್ಗೆ ಒಂದು 15 ನಿಮಿಷದ ವಿಡಿಯೋವನ್ನ ನನ್ನ ಹತ್ರ ಮಾಡಿಸಿದ್ರಿ ನೀವು ಮಾತಾಡಿ ಅಂದ್ಬಿಟ್ಟು ಆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಕೊಟ್ರಿ ನೀವು. ಸೊ ಅದೇ ನನಗೆ ನಾನು ಮನೆಗೆ ಬಂದ್ಬಿಟ್ಟು ಅದನ್ನೇ ನೀವೇನು ಒಂದು ಪ್ರಕ್ರಿಯೆ ಏನು ಆಫೀಸಲ್ಲಿ ಪ್ರಕ್ರಿಯೆಯನ್ನ ನೀವು ನನಗೆ ಮಾಡಿಸಿದ್ರಿ, ಅದನ್ನ ನಾನು ಕಾಪಿ ಮಾಡಿದೆ. ಐ ವಾಸ್ ಏಬಲ್ ಟು ಮೇಕ್ ಯೂಸ್. ಅಲ್ಲಿ ನಿಮ್ಮ ಆಫೀಸಲ್ಲಿ ಬಂದಾಗ ನೀವು ಕ್ಯಾಮ್ರಾವನ್ನ ಬಳಸ್ಬಿಟ್ಟು ಮೈಕ್ ಅನ್ನ ಬಳಸ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ವಿ. ನಾನು ನನ್ನ ಮನೆಗೆ ಬಂದ್ಮೇಲೆ ಅಥವಾ ಕ್ಲಿನಿಕ್ ಬಂದ್ಮೇಲೆ ಈ ರೀತಿ ಮೊಬೈಲ್ ಅನ್ನ ಮೌಂಟ್ ಮಾಡಿಬಿಟ್ಟು ನಾವು ಕೊಟ್ಟಿರ್ತಕ್ಕಂಥ ಕೆಲವು ಟಿಪ್ಸ್ಗಳನ್ನ ಅಳವಡಿಸ್ಕೊಂಡ್ಬಿಟ್ಟು ನಾನು ಹಲವಾರು ವಿಡಿಯೋಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಆಗಿತ್ತು. ಅದರ ಅರ್ಥ ಏನು ಅಂದ್ರೆ ಸರ್, ಎಲ್ಲರಿಗೂ ಕೂಡ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ. ಒಂದು ಇನಿಷಿಯಲಿ ಒಂದು ಪುಷ್ ಸಿಕ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ಅವರವರ ರೀತಿಯಲ್ಲಿ ಅವರು ವಿಕಾಸ ಆಗ್ತಾರೆ. ಓಕೆ, ಈಗ ನಮ್ಮ ಸ್ಟೂಡೆಂಟ್ ಅಲ್ಲಿ ರವಿನಾಥ್ ಪಟ್ಟಣ ಶೆಟ್ಟಿ ಕೂಡ ಯೂಟ್ಯೂಬ್ ಬಳಸ್ಕೊತಾ ಇದ್ದಾರೆ. ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಎಸ್ ರವಿನಾಥ್, ಹೇಗ್ ಸಾಗಿದೆ ನಿಮ್ದು ಯೂಟ್ಯೂಬ್ ಪಯಣ? ಯೂಟ್ಯೂಬ್ ಅಲ್ಲಿ ನಡೀತಾ ಇದೆ ಸರ್. ಅದು 22ರಲ್ಲೇ ಶುರು ಮಾಡಿದ್ದೆ. ಈಗ ಅದು ಸ್ವಲ್ಪ ಅವಾಗ ಏನಾಗಿತ್ತು ಅಂತಂದ್ರೆ, ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೆ, ಮುಖ ತೋರಿಸ್ತಾ ಇರ್ಲಿಲ್ಲ ಮುಂಚೆ. ಮುಖ ತೋರಿಸೋದು ಅದ್ರ ವಿಡಿಯೋ ಮುಖ ತೋರಿಸ್ತಿಲ್ಲ ಜಾಸ್ತಿ. ಆಮೇಲೆ ನಿಮ್ಮ ಇದಕ್ ಬಂದ್ಮೇಲೆ ಅದ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಅವ್ರ ಜೊತೆಲಿ ಮುಖ ತೋರಿಸೋದು, ಡೈರೆಕ್ಟ್ ಮಾತಾಡೋವಂಥದ್ದು ಎಲ್ಲ ಇವಾಗ ಹೊರಗಡೆ ಔಟ್ಸೈಡ್ ನಾನು ವಿಡಿಯೋಗಳು ನೋಡಿದ್ದೇನೆ. ಔಟ್ಸೈಡ್ ತಗೊಂಬಂದಿದ್ದೀನಿ, ಬೇರೆ ಕಡೆ ಎಲ್ಲ ತಗೊಂಬಂದಿದ್ದೀನಿ ನಾನು. ಹಂಗಾಗಿ ಸಂದರ್ಶನಗಳು ಮಾಡಿದ್ದೀನಿ. ನಿಮ್ದು ಒಂದ್ ಸಂದರ್ಶನ ಮಾಡಿದೆ. ನಿಮ್ದು ಮಾಡಿದ್ಮೇಲೆ ಕೆಲವೊಂದು ಸಂದರ್ಶನ ಮಾಡೋದು ಹೇಗೆ, ಅದರದ ಪ್ರಿಪ್ರೇಷನ್ ಹೇಗೆ ಅನ್ನೋದೆಲ್ಲ ಸ್ವಲ್ಪ ನಾನು ನನ್ನ ಇದಕ್ಕೆ ಅನುಭವಕ್ಕೆ ಬಂತು ನಿಮ್ಮ ಇದರಿಂದ. ಇನ್ನು ಆ ಸಂದರ್ಶನದ ಅದನ್ನ ಕಲಿಬೇಕು, ಸಾಕಷ್ಟು ಕಲಿಬೇಕು. ಯಾಕಂದ್ರೆ ನಿಮ್ಮ ಹತ್ರ ಆ ಸಂದರ್ಶನದ ಬಗ್ಗೆ ಕಲಿಬೇಕು ಅಂದ್ರೆ ಒಂಥರ ಎನ್ಸೈಕ್ಲೋಪೀಡಿಯಾ ಅಂತಂದ್ ಹೇಳ್ತಾರಲ್ಲ, ಆತರ ನಿಮ್ಮ ಒಂದು ಇದು ಅನುಭವ ಇದಕ್ಕೆ ಸಂದರ್ಶನಕ್ಕೆ. ಹಾಗಾಗಿ ನಾನು ಈಗ ಯೂಟ್ಯೂಬ್ ಇಂದ ಎಷ್ಟು ಸ್ವಲ್ಪ ಜಾಸ್ತಿನೇ ಇದ್ ಮಾಡ್ಕೊಂಡಿದ್ದೀನಿ, ಇವಾಗ ಚೆನ್ನಾಗೆ ಡೆವಲಪ್ ಆಗಿದೆ. ಆದ್ರಿಂದ ನಂತರ ನಿಮ್ಮ ಇದರಿಂದ ಆಗಿದ್ದು ಅಂತಂದ್ರೆ ಸ್ಟೇಜ್ ಪ್ರಿಯರು ಇವೆಲ್ಲಾನು ಜೊತೆನಲ್ಲಿ ನನ್ಗೆ ಇದು ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದು, ಬಾಯಿ ತದಲ್ತಾ ಇತ್ತು. ಅದರಿಂದ ನಾನು ಸ್ವಲ್ಪ ಹಿಂದಾಗ್ತಾ ಇದ್ದೆ. ಅದು ಆಮೇಲೆ ಇವಾಗ ಗೊತ್ತಾಯ್ತು ಒಂದ್ ಸ್ವಲ್ಪ, ಅದು ಹಾರ್ಟ್ ಅಟ್ಯಾಕ್ ಆಗಿದ್ರಿಂದ ಬಾಯಿ ತದಲ್ತಾ ಇದೆ ಅಂತ ಇವಾಗ ಮೆಡಿಕಲ್ನವ್ರು ಹೇಳ್ತಾ ಇದ್ದಾರೆ. ಅದರಿಂದ ನಾನು ಇದಕ್ಕೆ ಸೇರ್ಕೊಂಡೆ. ಸೇರ್ಕೊಂಡು ಕಂಪ್ಲೀಟ್ ಅದು ಚೆನ್ನಾಗಿ ಇದಾಗಿದೆ. ಆದ್ರೂ ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಅದು ನಿಮ್ಮ ಒಂದು ದಯೆ, ನಿಮ್ಮ ಒಂದು ಕೊಡುಗೆ ಅಂತಂದ್ರೆ ತಪ್ಪಾಗ್ಲಾರ್ದು. ಥ್ಯಾಂಕ್ ಯು ವೆರಿ ಮಚ್. ಅಕ್ಷತಾ ಬಂಡಿ, ಎಲ್ರನ್ನೂ ನಾನು ಮಾತಾಡಿಸ್ತಾ ಇದ್ದೆ, ಆದ್ರೆ ನಿಮ್ಮನ್ನ ಗೀತಾ ಅವ್ರನ್ನ ಇವತ್ತು ನಿರೂಪಣೆ ಮಾಡಿ ಅಂತ ಹೇಳಿದೆ. ಆ ನಿರೂಪಣೆ ಮಾಡಿದ ಅನುಭವ ಹೇಗಿತ್ತಮ್ಮ? ಚೆನ್ನಾಗಿತ್ತು ಸರ್, ಒಳ್ಳೆ ಅನುಭವ ಸರ್. ಅಂದ್ರೆ ಎಟ್ ಪ್ರೆಸೆನ್ಸ್ ಅಲ್ಲಿ ನಮ್ಮನ್ನ ನಾವು ವಿಚಾರಧಾರೆಗಳನ್ನ ನಾವು ಈ ಒಂದು ವಿಡಿಯೋ ಮೂಲಕ ನಾವು ಪ್ರೆಸೆಂಟೇಶನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಸರ್. ಮತ್ತೆ ನಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಇದು ಡೆವಲಪ್ಮೆಂಟ್ ಮಾಡುತ್ತೆ ಸರ್. ನಮ್ಮನ್ನ ಜಾಗರೂಕತೆಯಿಂದ ಎಷ್ಟಾಗುತ್ತೋ ಅಷ್ಟನ್ನೇ ಮಾತುಗಳನ್ನ ವ್ಯಕ್ತಪಡಿಸಕ ಒಂದು ಸಹಾಯವಾಗುತ್ತೆ ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಮಾಲತಿ ಮೇಡಮ್, ಈಗ ಗೀತಾ ಮತ್ತೆ ಅಕ್ಷತಾ ಬಂಡಿ ಮಾಡರೇಷನ್ ನಿರೂಪಣೆ ಮಾಡಿದ್ದು ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿ ಮಾಡಿದ್ರು ಸರ್ ಇಬ್ರುನು. ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಬಂದ್ರು. ಅವ್ರು ಮಾತನಾಡಿರುವಂತ ಒಂದು ಮುಖ್ಯಾಂಶಗಳನ್ನ ಮತ್ತೆ ಅವರೊಂದ್ಸಲ ಅದನ್ನ ಪ್ರಸ್ತುತಿ ಪಡಿಸಿ ಇನ್ನೊಬ್ರಿಗೆ ಜಾಯಿನ್ ಮಾಡಿಸ್ತಾ ಚೆನ್ನಾಗಿ ಮಾಡಿದ್ರು ಇಬ್ರುನು. ಅಕ್ಷತಾ ಅವರು ಮತ್ತೆ ಗೀತಾ ಅವರು ಇಬ್ರುನು ತುಂಬಾ ಚೆನ್ನಾಗಿ ಮಾಡಿದ್ರು ಸರ್. ಈ ತರ ಅವಕಾಶವನ್ನ ತಾವು ಕೊಡ್ತಾ ಇರೋದ್ರಿಂದ ನಾವು ಯಾವ ರೀತಿ ಒಂದು ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ಬೇಕು ಅನ್ನುವಂತ ಒಂದು ಕೌಶಲನು ನಮ್ಮಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಯ್ತು ಸರ್. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್. ಈಗ ನಮ್ಮ ಪುಸ್ತಕಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನಮ್ಮ ಪುಸ್ತಕಗಳು ಯಾವ್ದಾದ್ರು ಓದಿದ್ರಾ? ಏನ್ ಮಾಡಿದ್ರಿ? ಅದರಿಂದ ಲಾಭ? ನುಡಿಗನ್ನಡಿ ಓದ್ದೆ. ಇನ್ ಕೆಲವು ಬುಕ್ಸ್ ಮಗ ತಗೊಂಡಿದ್ದಾನೆ, ಬೆಂಗಳೂರಲ್ಲೇ ಇದೆ, ತಗೊಂಡ್ ಬರ್ತೀನಿ ಅಂತ ತಗೊಂಡ್ ಬಂದಿದ್ದೀನಿ. ಯಾವ್ದು ನೀವು ಓದಿದಿರಿ? ನುಡಿಗನ್ನಡಿ ನುಡಿಗನ್ನಡಿ ಓದಿದ್ದೀನಿ. ಹೇಳಿ. ಚೆನ್ನಾಗಿದೆ ಸರ್. ನುಡಿಗನ್ನಡಿಯಲ್ಲಿ ನಮ್ಗೆ
ಯಾವ ರೀತಿ ನಾವು ಪದಗಳನ್ನ ಬಳಸ್ಬೇಕು, ಯಾವ ಸಂದರ್ಭಕ್ಕೆ ಹೇಗಿದೆ, ಮತ್ತೆ ಪದ ಸಂಪತ್ತನ್ನ ಬೆಳೆಸ್ಕೊಳ್ಳಕ್ಕೆ ನಮ್ಗೆ ಅನುಕೂಲ ಆಗ್ತಾ ಇದೆ. ಮತ್ತೆ ನಾವು ಕಾರ್ಯಕ್ರಮವನ್ನ ನಿರೂಪಣೆ ಮಾಡಲು ಅಥವಾ ಯಾವ್ದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಭಾಷಣವನ್ನ ನಿರ್ವಹಣೆ ಮಾಡಲು, ನಮ್ಗೆ ಇನ್ಯಾವ್ದಾದ್ರೂ ಒಂದು ತರಬೇತಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದಾಗ ನಾವು ಯಾವ ರೀತಿ ನಮ್ಮನ್ನ ನಾವು ಹೆಚ್ಚು ಇನ್ನೊಬ್ಬರಿಗಿಂತ ಹೆಚ್ಚಾಗಿ ನಾವು ನಮ್ಮ ಕುಶಲತೆಯನ್ನ ಪ್ರಸ್ತುತ ಪಡಿಸ್ಬೋದು ಅನ್ನುವಂತ ಜ್ಞಾನ ನಮ್ಗೆ ಸಿಕ್ತು. ಸರ್, ಇನ್ನೂ ಪುಸ್ತಕಗಳು ಓದ್ಬೇಕು, ಈಗ ಸ್ವಲ್ಪ ವರ್ಕ್ ಬ್ಯುಸಿನಲ್ಲಿ ಆಗ್ಲಿಲ್ಲ. ನುಡಿಗನ್ನಡಿ ಓದಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. ಶಮಂತ್, ನೀವೊಂದು ವರ್ಕ್ಶಾಪಿಗೆ ಬಂದಿದ್ರಿ. ಒಟ್ಟಾರೆ ವರ್ಕ್ಶಾಪ್ ಮೂಲಕ ಹೇಗೆ ಕಲಿಬಹುದು ಅಂತ ನೀವು ಭಾವಿಸ್ತೀರಿ? ಹೌದು ಸರ್, ನಮಸ್ತೆ. ನಾನೊಂದು ಫೇಸ್ಬುಕ್ ಅಲ್ಲಿ ಏನೋ ನೋಡಿ ಈ ಕಾರ್ಯಕ್ರಮ ಇದೆ ಅಂತ ಬಂದೆ. ಅದು ಎಷ್ಟು ಎಫೆಕ್ಟ್ ಆಯ್ತು ಅಂದ್ರೆ ಇವತ್ತಿನ ದಿನದಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ ನನ್ನ ಜೀವನದಲ್ಲಿ. ಮತ್ತೆ ನಾನು ಬಂದು ಗ್ರಾಮ ಪಂಚಾಯತ್ ಸದಸ್ಯ. ಈ ಜನಪ್ರತಿನಿಧಿಯವರಿಗೆ ಇದು ಭಾಷಣ ಕೌಶಲ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಸಕಲೇಶ್ಪುರದವರು ಅಂತ ಹೇಳ್ಕೊಳ್ಳಿ, ಯಾವ ಕಡೆ ಅಂತ. ಹಾ ಸರ್, ಚಿಕ್ಕಮಂಗ್ಳೂರ್ನ. ನಾನು ಚಿಕ್ಕಮಂಗ್ಳೂರಿನ ಕಳಸ ಹೊರನಾಡು ಅಂತ, ಕಳಸ ತಾಲೂಕು ಅಂತ ಹೊಸ ತಾಲೂಕಾಗಿದೆ. ಅಲ್ಲಿ SK ಮೇಘಲ್ ಸಂಸ್ಥೆ ಗ್ರಾಮ ಪಂಚಾಯತ್ ಅಂತ ಬರುತ್ತೆ. KIOCL ಅಂತ ಕುದುರೆಮುಖ ಲಿಮಿಟ್ ಅಂತ ಇತ್ತು, ತುಂಬಾ ಫೇಮಸ್ ಆಗಿತ್ತು. ಅಲ್ಲಿ ಆ ಊರ್ನ ನಾನು. ನನಗೆ ಈ ರೆಸಿಡೆನ್ಷಿಯಲ್ ಕ್ಯಾಂಪಿಗೆ ಬಂದು ವಿದ್ಯಾರ್ಥಿ ಆಯ್ಕೆ, ಈ ಕಳೆದ ಜೀವನ ವಿದ್ಯಾರ್ಥಿ ಆಯ್ಕೆ ಮತ್ತೊಂದು ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಹಲವಾರು ಕಲಿಕೆಗಳಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಶಾರೀರಿಕ ಭಾಷೆ ಇರ್ಬೋದು. ಅದರಲ್ಲಿ ನಿಮ್ಮ ಹಲವಾರು ಬದಲಾವಣೆಗಳನ್ನ ಕಂಡಿದ್ದೀನಿ ನಾನು. ಮತ್ತೆ ಬರ್ಬೇಕಾದ್ರೆ ನಮಗೆ ಮಾತಲ್ಲಿ ಭಾರಿ ಹಂಚಿಕೆ ಇತ್ತು, ಮನ್ಸಲ್ಲಿ ತುಂಬಾ ಇತ್ತು. ಅದನ್ನ ಮಾತಾಡ್ಬೇಕು, 1 ಗಂಟೆ ಮಾತಾಡ್ಬೋದು ಅಂತ ವಿಚಾರ ಇತ್ತು. ಆದ್ರೆ ಅಲ್ಲಿ ಹೋದಾಗ ನಮಗೆ 1 ನಿಮಿಷ ಮಾತಾಡೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರೆ ಮೊದಲಿನ 2ನೇ ದಿನಕ್ಕಿಂತ 3ನೇ ದಿನ ಇನ್ನೂ ಒಂದು 1 ಅವರ್ ಮಾತಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಇತ್ತು. ಅದರಿಂದ ತುಂಬಾ ಬದಲಾವಣೆ ಆಗಿದೆ ನನ್ನ ದಿನನಿತ್ಯ ಜೀವನದಲ್ಲಿ ಅಂತ ಹೇಳ್ಬೋದು. ಓಕೆ, ವೆರಿ ಗುಡ್. ಇನ್ಫ್ಯಾಕ್ಟ್ ರಾಜಕೀಯ ಕ್ಷೇತ್ರದಲ್ಲಿರೋರ್ಗಂತೂ ಇದು ತುಂಬಾನೇ ಅಭಿವೃದ್ಧಿಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ 2-3 ನಮ್ಮ ಮಾರ್ಗದರ್ಶನ ಪಡೆದು MLA-ಗಳು ಆದರು, ಕಾರ್ಪೊರೇಟರ್ಗಳಾದರು, IAS ಆಗ್ಯಾರೆ, ಆಂಕರ್ಸ್ ಆಗ್ಯಾರೆ, ಬಿಸ್ನೆಸ್ ಮನ್ ಆಗಿದ್ದಾರೆ. ಸೊ ಹಾಗಾಗಿ ಈ ಮಾರ್ಗದರ್ಶನ ತುಂಬಾನೇ ಲಾಭ ಆಗ್ತಾ ಇದೆ, ಅನೇಕರಿಗಿದು ಸಹಾಯ ಆಗ್ತಾ ಇದೆ ಅನ್ನುವಂತಹ ದೃಷ್ಟಿನಲ್ಲೇನೆ ಒಂದು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ನಾನು ಇದನ್ನ ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ. ಒಟ್ಟಾರೆ ಮಾರ್ಗದರ್ಶನದ ಮಹತ್ವ ಅಂತ ಹೇಳೋದಾದ್ರೆ, ನನ್ನ ಮಾರ್ಗದರ್ಶನದ ಬಗ್ಗೆ ನಾನೇ ಹೇಳ್ಕೊಳ್ಳೋದಕ್ಕಿಂತ ಅಕ್ಷತಾ ಮತ್ತೆ ಮಾಲತಿ ಅವ್ರಿಗೆ ಕೇಳ್ತೀನಿ. ಮೊದಲನೇದಾಗಿ ಅಕ್ಷತಾ, ಮಾರ್ಗದರ್ಶನ JP. JP ಮಾರ್ಗದರ್ಶನ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಸರ್. ಒಬ್ಬ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರಿ ಇರ್ಬೇಕು ಅಂತ ಯಾವ ರೀತಿ ಅಂತೀವಲ್ಲ ಸರ್, ನಮ್ಗೆ ಈ ರೀತಿ ನಾವು ಮುಂದೆ ಏನಾಗ್ಬೇಕು ಅಂತ ನಮ್ ಗುರಿ ಇರುತ್ತೆ. ನೀವು ಗುರುವಾಗಿ ನಮಗ ಒಂದು ಉತ್ತಮ ಮಾರ್ಗದರ್ಶನ ನೀಡ್ತಾ ಇದ್ರಿ. ಮತ್ತೊಂದು ದೃಢತೆ ಸಂವಹನ ಇದ್ದ ಹಾಗೆ ನಮ್ಮ ಒಂದು ವಿಚಾರಧಾರೆಗಳನ್ನ ಅದ್ರಲ್ಲಿ ಲೋಪದೋಷಗಳಿದ್ದ ಇಮಿಡಿಯೇಟ್ ಆಗಿ ನೀವು ತಿಳಿಸ್ತಾ ಹೋಗ್ತೀರಿ ಸರ್. ನಿಮ್ಮಿಂದ ಪ್ರತಿಯೊಂದನ್ನು ನಾವು ಕಲಿತಾ ಹೋಗಿದ್ದೀವಿ, ಇನ್ನು ಕಲಿತಾ ಇದೀವಿ ಸರ್. ನಿಮ್ಮ ಒಂದು ತರಬೇತಿಗಳನ್ನ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸ್ಬೇಕು, ಕಲಿಬೇಕು ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್ ಮಾಲತಿ. ಸರ್, ನಿಮ್ಮ ಮಾರ್ಗದರ್ಶನ ತುಂಬಾ ಚೆನ್ನಾಗಿದೆ ಸರ್ ನಮ್ಗೆ. ಯಾಕೆಂದ್ರೆ ಮಾತುಗಾರಿಕೆಯನ್ನ ಕಲಿಯಲು, ಭಾಷಣ ಕೌಶಲ್ಯವನ್ನ ಕಲಿಯಲು ಅಥವಾ ನಿರೂಪಣಾಕಾರರಾಗಲು ಏನೆಲ್ಲ ನಮ್ಗೆ ಕುಶಲತೆಯನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ನಮ್ಗೆ ಮಾರ್ಗದರ್ಶನ ಕೊಟ್ರಿ. ನಾವು ಒಂದು ಸಭೆಯಲ್ಲಿ ನಿಂತಾಗ ಹೇಗೆ ಮಾತನಾಡ್ಬೇಕು, ಯಾವುದೇ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಮಾತುಗಾರಿಕೆಯನ್ನ ಯಾವ ರೀತಿ ಬದಲಿಸಿಕೊಳ್ಳಬೇಕು ಅನ್ನುವಂತ ವಿಚಾರವನ್ನ ತಾವು ನಮ್ಗೆ ಪ್ರಾಯೋಗಿಕವಾದ ಜ್ಞಾನವನ್ನ ಕೊಟ್ರಿ. ಮತ್ತೆ ಹಲವಾರು ಪುಸ್ತಕಗಳನ್ನ ನೀವು ಬರೆದಿರುವಂತ ಪುಸ್ತಕಗಳು ಸಹ ನಮ್ಮನ್ನ ಉತ್ತಮ ಭಾಷಣಕಾರರಾಗಿ ಮಾಡುವಲ್ಲಿ ಬಹಳಷ್ಟು ಸಹಕಾರಿಯಾಗಿದೆ. ನಮ್ಮ ಪದ ಸಂಪತ್ತನ್ನ ಮತ್ತೆ ಮಾತುಗಾರಿಕೆ ಶೈಲಿಯನ್ನ ಬದಲಾಯಿಸಿಕೊಳ್ಳಲು ಎಲ್ಲ ಪುಸ್ತಕಗಳು ನಮ್ಮನ್ನ ವ್ಯಕ್ತಿತ್ವ ವಿಕಸನ ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನ ಪ್ರಭಾವಿಯುತವಾಗಿ ನಾವು ಬೆಳೆಸ್ಕೊಳ್ಳಕ್ಕೆ ನಮ್ಗೆ ಸಹಾಯಕಾರಿಯಾಗಿರುವಂತ ಹಲವಾರು ಪುಸ್ತಕಗಳನ್ನ ತಾವು ಕೊಟ್ಟಿದ್ದೀರಾ. ಆ ಪುಸ್ತಕಗಳನ್ನ ಓದ್ತಾ ನಾವು ವ್ಯಕ್ತಿತ್ವವನ್ನ ರೂಪಿಸ್ಕೋಬಹುದು, ನಮ್ಮ ವ್ಯಕ್ತಿತ್ವವನ್ನ ವಿಕಸನ ಮಾಡಿಕೊಳ್ಳಬಹುದು. ಮತ್ತೆ ಒಂದು ಕ್ಯಾಂಪ್ಗಳನ್ನ 3 days ಮತ್ತೆ 1 day ಕ್ಯಾಂಪ್ ಅನ್ನ ನಾವು ಭಾಗವಹಿಸೋದ್ರಿಂದ ನಮ್ಗೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯ ಸಂದರ್ಭಗಳನ್ನ ಬೇರೆ ಬೇರೆ ಸಂದರ್ಭಗಳನ್ನ ಕೊಡ್ತಾ
ನಮ್ಮನ್ನ ಆ ಸಂದರ್ಭಕ್ಕೆ ತಕ್ಕಂಗೆ ಯಾವ ರೀತಿ ಪ್ರಸ್ತುತಿಯನ್ನ ಮಾಡ್ಬೇಕು ಅನ್ನುವಂಥದ್ದು ತಾವು ಕೊಡ್ತಾ ಇದ್ರಿ. ಅಲ್ಲಿ ನಾವು ಮಾಡುವಂತ ಸಣ್ಣ ಪುಟ್ಟ ಲೋಪಗಳನ್ನ ತಿದ್ದುತ್ತಾ ಇದ್ರಿ. ಈ ರೀತಿಯನ್ನ ಮಾಡ್ಕೊಂಡ್ರೆ ನಾವ್ ಇನ್ನಷ್ಟು ಚೆನ್ನಾಗ್ ಆಗ್ತೀವಿ ಅನ್ನುವಂತ ಒಂದು ಆ ಸಂದರ್ಭಕ್ಕೆ ತಕ್ಕಂತೆ ಮಾರ್ಗದರ್ಶನ ಕೊಟ್ಕೊಳ್ತಾ ಹೋಗ್ತಾ ಇದ್ರಿ. ಮತ್ತೆ ನಮ್ಮ ಒಂದು ಧ್ವನಿ ಏರಿಳಿತ ಆಗಿರ್ಬೋದು, ಮತ್ತೆ ಹಾವಭಾವ ಆಗಿರ್ಬೋದು, ಇವೆಲ್ಲವನ್ನ ಯಾವ ರೀತಿ ರೂಢಿಸ್ಕೊಂಡಾಗ ಉತ್ತಮ ಮಾತುಗಾರರಾಗೋಕೆ ಸಾಧ್ಯ ಆಗತ್ತೆ, ಉತ್ತಮ ಸಂವಹನವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಾವು ಉತ್ತಮ ಒಂದು ಭಾಷಣ ಕೌಶಲ್ಯವನ್ನ, ನಿರೂಪಣಾ ಕೌಶಲ್ಯವನ್ನ ನಮ್ಮದಾಗಿಸಿಕೊಳ್ಳಕ್ಕೆ ಬೇಕಾಗಿರುವಂತ ಎಲ್ಲ ಒಂದು ಜ್ಞಾನವನ್ನ ತಾವು ಕೊಡ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮೇಡಮ್. ಹರಿಪ್ರಸಾದ್, ತಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ವಿಶೇಷವಾಗಿ ಮಾರ್ಗದರ್ಶನದ ಬಗ್ಗೆ ಕೇಳ್ತಾ ಇದ್ದೇನೆ. ಬಿಕಾಸ್ ನೀವು ತುಂಬ ಕ್ಲೀನಾಗಿ ಗಮನಿಸಿದ್ದೀರಿ. ನಾವಂತೂ ಅಡಿಯಿಂದ ಮುಡಿಯವರೆಗೆ ಪ್ರತಿಯೊಂದು ಕರೆಕ್ಟ್ ಮಾಡ್ತಾನೆ ಇರ್ತೇವೆ. ಸ್ನೇಹಿತರೆ, ಮತ್ತೊಂದು ಸರಿ ರಿಮೈಂಡ್ ಮಾಡ್ತಾ ಇದ್ದೇನೆ, ಡಿಸೆಂಬರ್ 8ನೇ ತಾರೀಕು ಇರುವಂತಹ ಒನ್ ಡೇ ವರ್ಕ್ಶಾಪ್ಗೆ 5,000 ರೂಪಾಯಿಗಳಿರುತ್ತೆ. ಆದರೆ ಇವತ್ತು ಯಾರು ಲೈವ್ ನೋಡ್ತಾ ಇದ್ದೀರಿ, ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀರಿ, ಅವ್ರುಗಳಿಗೆ ಕೇವಲ 3,000 ಮತ್ತೆ ಫೋನ್ ಪೇ ನಂಬರ್ ನೀಡಿದ್ದೇವೆ. ಇದು ನಿಮ್ಮ ಗಮನದಲ್ಲಿರಲಿ. ಮತ್ತು ಇವತ್ತು ರಾತ್ರಿ 12 ಗಂಟೆ ಒಳಗಡೆ ಎನಿ ಟೈಮ್ ಯು ಕ್ಯಾನ್ ಜಸ್ಟ್ ಪೇ 3,000 ಆ್ಯಂಡ್ ಡೀಟೇಲ್ಸ್ ನಮ್ಮ ಕಚೇರಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ. 9341259267ಗೆ. ಹರಿಪ್ರಸಾದ್, ನೀವೊಂದು ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ. ನಮ್ಮ ಮಾರ್ಗದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ? ನೀವೇ ಹೇಳಿದ ಹಾಗೆ ಸರ್ಕಾರಿ ಕೆಲಸವನ್ನು ಬಿಟ್ಟು ಈ ಮಾರ್ಗದರ್ಶನಕ್ಕ ಒಂದು ವೃತ್ತಿಗೆ ಬಂದ್ವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಕೆಲಸ ಮಾಡ್ಕೊಂಡಿದ್ದಿದ್ರೆ ಈ ಒಂದು ಕರ್ನಾಟಕ ಜನಕ್ಕೆ ಒಂದು ಆಣಿಮುತ್ಯ ಅಂತ ಏನು ಒಂದು ಮುತ್ತು ಸಿಕ್ತಿರ್ಲಿಲ್ವೇನೋ ಅಂತಕ್ಕಂಥ ಭಾವ ನನಗೆ ಉಂಟಾಗ್ತದೆ ಸರ್. ಈಗ ಬಹಳ ಥ್ಯಾಂಕ್ಸ್. ನೀವು ಆ ಒಂದು ವೃತ್ತಿಯನ್ನ ಬಿಟ್ಟು ಈ ಒಂದು ಪ್ರವೃತ್ತಿಗೆ ಬಂದು ನಮ್ಮೆಲ್ಲರನ್ನ ಹರಿಸಿ, ನಮ್ಮೆಲ್ಲರನ್ನ ಏನು ಎಲ್ಲೆಲ್ಲೋ ಇರುವಂತಹ ಒಬ್ಬರನ್ನ ಸೇರಿಸಿ ಒಂದು ಏನೋ ಉನ್ನತ ಮಟ್ಟಕ್ಕೆ ಒಂದು ಏರಕ್ಕೆ ಒಂದು ಅಡಿಪಾಯದ ಕಲ್ಲುಗಳಾಗಿ ನಮ್ಮನ್ನ ಏರಕ್ಕೆ ಒಂದು ನಿಜಕ್ಕೆ ಕೈ ಹಾಕಿ ಮುಂದೆ ತಳ್ತಾ ಇದ್ದೀರಾ. ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ಬೇಕು ಸರ್ ನಿಮ್ಗೆ. ಹಾಗೆ ನನಗಾದ ಅನುಭವವನ್ನು ಹೇಳ್ಬೇಕು. ನಾನು ಮೊದಲನೇ ಸತಿ ಬಂದಂತ ಸಂದರ್ಭದಲ್ಲಿ ಏನೋ ಉತ್ಸುಕತೆಯಿಂದ ಬಂದಂತ ಸಂದರ್ಭದಲ್ಲಿ ಏನಪ್ಪಾ ಹೇಗೋ ಏನೋ ಅಂದ್ಕೊಂಡಿದ್ದೆ. ಬಂದ ತಕ್ಷಣ ಏನೋ ಗೊತ್ತಲ್ಲ, ಅದೇನೋ ಅವರ ಉಂಟಾಗುತ್ತಂತೆ, ಹೊರ ಒಂದು ಅಲ್ಲಿ ಒಂದು ಹೋದ ತಕ್ಷಣ ಒಂದು ಏನೋ ಇಲ್ಲದೆ ನನಗೆ ಗೊತ್ತಿಲ್ಲದಂತೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಉಂಟಾಯ್ತು. ಓ, ಇಲ್ಲಿ ಭಾಷಣ ಕಲಿಬಹುದು, ನಾವು ಅಭಿವೃದ್ಧಿ ಹೊಂದಬಹುದು. ಅಲ್ಲಿ ಬಂದಂತಹ ನಾನು ಎಲ್ಲ ಅನೇಕ ರಾಜಕೀಯ ನಾಯಕರು ಬಂದಿದ್ರು, ಕೆಲವು ಬೇರೆ ಬೇರೆ ಹುದ್ದೆಯಲ್ಲೆಲ್ಲ ಸೇಲ್ಸ್ ಅಲ್ಲಿರೋರು ಬಂದಿದ್ರು. ಬೆಳಗ್ಗೆ ಬಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಸಣ್ಣ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಅವರು. ಆದ್ರೆ ಅವ್ರ ಒಂದ್ಸತಿ ಆನ್ಲೈನ್ ರೆಕಾರ್ಡಿಂಗ್ ಕೊಟ್ಟಂತ ನಿಮಿಷ ಮಾತಾಡ್ತಿದ್ರು, ಮತ್ತೆ 2ನೇ ಸತಿ ಕೊಂಡಂತ 3 ನಿಮಿಷ ಮಾತಾಡ್ತಿದ್ರು. ಅವ್ರ ಸಾಯಂಕಾಲ ಆಗೋದ್ರೊಳಗಾಗಿ ಪರಿಪೂರ್ಣವಾಗಿ ಮಾತಾಡ್ಕೊಂಡು ಇನ್ನೇನು ಸರ್ ಇನ್ನೊಂದ್ ಸ್ವಲ್ಪ ಕೊಡ್ರಿ ಮಾತಾಡ್ತೀವಿ ಅಂತಕ್ಕಂಥದ್ದು ಒಂದು ಕಾನ್ಫಿಡೆನ್ಸ್ ಹುಡ್ತಿತ್ತು. ಅಂದ್ರೆ ಹೇಗ್ ಹುಡ್ತಿತ್ತು ಸರ್, ಹೆಂಗ್ ಹೇಳ್ತಿದ್ರು ಅಂತಂದ್ರೆ ಅವ್ರು ಗೊತ್ತಾಗ್ತಿತ್ತು ಇವರಲ್ಲಿ ಏನ್ ತಪ್ಪಿದೆ, ಇವರಲ್ಲಿ ಏನ್ ತಪ್ಪಿದೆ, ಅವರಲ್ಲಿ ಏನ್ ತಪ್ಪಿದೆ ಅಂತಕ್ಕಂಥದ್ದು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಯಾರಿಗೆ ಏನ್ ಹೇಳ್ಬೇಕು ಅಂತಕ್ಕಂಥದ್ದು. ಹೌದು, ಅವ್ರ ಜ್ಞಾನ ಅಂತಕ್ಕಂಥದ್ದು ಬಹಳ ನನಗೆ ಇಷ್ಟ ಆಯ್ತು ಸರ್. ಆ ರೀತಿ ನಾನು ನೋಡಿದ್ದು ಬಹಳ ಜನ ಮಾರ್ಗದರ್ಶನ ನೋಡಿದ್ದೀನಿ. ಬಟ್ ನಿಮ್ಮಲ್ಲಿರುವಂತಹ ಒಂದು ವಿಶೇಷತೆ ಏನಂತಂದ್ರೆ ಅದೇ ಸಾಕು. ಅವರಲ್ಲಿ ಈ ತಪ್ಪಿದೆ ತಕ್ಷಣ ಮನುಷ್ಯನ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಇಂತಕ್ಕಂಥ ತಪ್ಪಿದೆ, ಅದು ಸ್ವಲ್ಪ ಅದೊಂದು ತಿದ್ದಿದ್ರೆ ಸಾಕು. ಅವ್ರ ಜೀವನದಲ್ಲಿ 99% ಕರೆಕ್ಟ್ ಇರ್ತಾರೆ. ಬಟ್ ಆ ತಪ್ಪಿನಿಂದ ಅವ್ರಿಗೆ 100 ತೊಂದರೆಗಳಾಗ್ತಾ ಇರ್ತವೆ. ಆ ತಪ್ಪನ್ನು ಸರಿಪಡಿಸಿ ಅವರು ತಿದ್ದುತ್ತಾರೆ. ಅವರ ಪರಿಪೂರ್ಣವಾಗಿ ಜೀವನ ನಡೆಸ್ಕೊಂಡು ಹೋಗ್ತಾರೆ ಮುಂದೆ. ಹಾಗಾಗಿ ನಾನು ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂತಂದ್ರೆ, ನಾನು ಮೂರು ದಿನ ಕ್ಯಾಂಪ್ ಹೋದಂತ ಸಂದರ್ಭದಲ್ಲಿ ಅನೇಕ ದಿನ ಒಂದು 8 ಮೆಂಬರ್ಸ್ ಬಂದಿದ್ರು. ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಪ್ರತಿಭೆ ಇತ್ತು. ಅವರು ಒಂದು 10th ಏನೋ ಓದಿದಾರೆ. ಗುಲ್ಬರ್ಗದಿಂದ ಬಂದಂತಹ ಹೆಸರಿನ ಮರೆತೋಗಿದ್ದೀನಿ. ಅವರು ಸುಮ್ನೆ ಬಂದಂತ ಸಂದರ್ಭ ಸುಮ್ಮನೆ ನಡಕ್ತಿದ್ರು. ಅವರು ಒಂದು 3 ದಿನ ಕ್ಯಾಂಪ್ ಮುಗಿದ ತಕ್ಷಣ ಸುಮ್ನೆ ಎಲ್ಲರಿಗಿಂತ ಫಸ್ಟ್ ಹೋದ್ರು. ಇನ್ನೊಬ್ರು ಅವ್ರಿಗೇನು ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಅವರು ಸಹ ಇಂಪ್ರೂವ್ಮೆಂಟ್ ಆದ್ರು. ಇಡೀ 8 ಜನ ಏನ್ ಬಂದಿದ್ದಾರೆ ಅವರೆಲ್ಲರೂ ಸಹ ಪರಿಪೂರ್ಣವಾಗಿ ಮಾತಾಡ್ಕೊಂಡು ಹೊರಗೆ ಹೋದ್ರು. 3 ದಿನದಲ್ಲಿ ಅವರಲ್ಲಿ ಏನೇನ್ ತಪ್ಪಿದ್ದಾರೆ, 8 ಜನದಲ್ಲಿ ಏನೇನ್ ತಪ್ಪಿದೆ ಸೂಕ್ಷ್ಮವಾಗಿ ಗಮನಿಸಿ ಅವರನ್ನ ತಿದ್ದಿ ಅವರನ್ನ ಒಳ್ಳೆಯ ಒಂದು ಶಿಲ್ಪ ಮಾಡಿ
ಅವ್ರಿಗೆ ಗೊತ್ತಿತ್ತು ಇದೊಂದು ಶಿಲ್ಪ ಒಳಗಡೆ ಇದೆ. ಯಾರೋ ಏಂಜಲ್ ಹೇಳಿದಾಗೆ ಇವ್ರ ಒಳಗಡೆ ಒಂದು ಶಿಲ್ಪ ಇದೆ, ಆ ಶಿಲ್ಪವನ್ನ ಹೇಗ್ ಮಾಡ್ಬೇಕು ಅಂತಕ್ಕಂಥ ಕಲ್ಲಾಗಿ ಬಂದಿದ್ರು ಶಿಲ್ಪವಾಗಿ ಮಾಡಿ ಅವ್ರು ಹೊರಗಡೆ ಕಳಿಸ್ಕೊಟ್ರು. ಹಾಗೆ ಇಲ್ಲಿ ಬಂದಿರುವಂತ ಎಲ್ಲರ ಶಿಲ್ಪಗಳನ್ನು ಮಾಡಿ ಕಳಿಸ್ತಾರೆ ಅಂತಕ್ಕಂಥದ್ದು ನನಗೆ ಆ ಒಂದು ಆತ್ಮವಿಶ್ವಾಸ, ಆ ನಂಬಿಕೆ, ಆ ಒಂದು ಪ್ರೀತಿ ಎಲ್ಲವೂ ಸಹ ನನಗಿದೆ ಅಂತ ಹೇಳಿ ಕೊನೆಯದಾಗಿ ಅವರು ಈ ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಧನ್ಯವಾದಗಳು ತಿಳಿಸ್ತೀನಿ. ಇವತ್ತು ತುಂಬಾ ಜನ ಅಟೆಂಡ್ ಆಗಿದ್ದಾರೆ, ಅದರಲ್ಲಿ ಹೊಸಬ್ರು ಸಹ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ಒಂದು ದಿನದ ತರಬೇತಿ ಹಾಗೂ ಆನ್ಲೈನ್ ಆಫ್ಲೈನ್ ಎರಡೂ ಕೂಡ ನಾವು ಉಪಯೋಗ ಮಾಡ್ಕೊಬೇಕು. ಯಾಕಂದ್ರೆ ಗುರುಗಳು ಮಾರ್ಗದರ್ಶನ ತೋರಿಸ್ತಾರೆ, ವಿದ್ಯೆ ಕಲಿಸ್ತಾರೆ, ನಾವು ಸಹ ಸ್ವಲ್ಪ ಪ್ರಯತ್ನ ಪಡ್ಬೇಕು ಸರ್. ಯಾಕಂದ್ರೆ ಒಂದು ಕುದುರೆಗೆ ಬಾಯಾರಿಕೆ ಆಗಿದೆ ಅಂತ ಒಂದು ನೀರ್ವರೆಗೂ ಕರ್ಕೊಂಡು ಹೋಗಬಹುದು, ಆದ್ರೆ ಅದನ್ನ ಬಲವಂತ ಮಾಡಿ ನೀರ್ ಕುಡಿ ಕುಡಿ ಅಂತ ನಾವು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನೀವು ಒಂದು ಮಾರ್ಗದರ್ಶನ ತೋರಿಸ್ತಿದ್ದೀರಾ, ಅದನ್ನ ನಾವು ಸಹ ಉಪಯೋಗ ಮಾಡ್ಕೊಂಡು ನಾವು ಸಹ ಕಲಿಯುವ ಪ್ರಯತ್ನ ಮಾಡ್ಬೇಕು. ಆ ನಿಟ್ಟಿನಲ್ಲಿ ತಾವು ಪ್ರತಿಯೊಂದು ಕ್ಲಾಸಲ್ಲಿ 4 ಪಾಯಿಂಟ್ಸ್ ಕೊಡ್ತಾ ಇರ್ತೀರಾ. ಆ 4 ಪಾಯಿಂಟ್ಸ್ ನ ನಾವು ಹೇಗೆ ಅಂತ ಅಂದ್ರೆ ಅನಲೈಸ್ ಮಾಡ್ಕೋಬೇಕು. ಹೇಗೆ ಇದನ್ನ ಮಾತನಾಡೋದು, ಈ ವಿಷಯ ಕೊಟ್ಟಿದ್ದಾರೆ, ನಾವು ಹೇಗೆ ಇದನ್ನ ಪ್ರಸ್ತುತ ಪಡಿಸ್ಬೇಕು ಅಂತ. ಫಯಾಜ್ ಅವ್ರು ಹೇಳ್ತಾ ಇದ್ರು ಹೇಗೆ ಇದನ್ನ ಭಾಷಣ ಸ್ವಲ್ಪ ಹೇಳಿ ಅಂತ. ಅಂದ್ರೆ ಸರ್ ಜಯಪ್ರಕಾಶ್ ಸರ್ ಮೀನು ಅಂದ್ರೆ ರೆಡಿ ಮಾಡಿ ಊಟ ಕೊಡ್ತಾ ಇಲ್ಲ, ಮೀನ್ ಹಿಡಿಯೋದನ್ನೇ ಕಲೆನೆ ಕಲಿಸ್ತಾ ಇದಾರೆ. ಆ ಮೀನ್ ಹಿಡಿಯೋದು ಕಲೆ ಕಲ್ತ್ರೆ ನಿಜಕ್ಕೂ ನಮ್ಗೆ ಸಂಕಷ್ಟದಲ್ಲಿ ಸಹಾಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ರು ಒಂದು ಆನ್ಲೈನ್ ಆಗಿರಬಹುದು, ಆಫ್ಲೈನ್ ಆಗಿರಬಹುದು, ನಾವು ಸರಿಯಾದ ಸಮಯಕ್ಕೆ ಅಟೆಂಡ್ ಆಗಿ ಅದನ್ನ ನಾವು ಯುಟಿಲೈಸ್ ಮಾಡ್ಕೊಂಡಾಗ ಖಂಡಿತ ಎಲ್ಲರಿಗೂ ಒಂದು ಉಪಯೋಗ ಆಗುತ್ತೆ. ಒಂದು ಭಾಷಣ ಕೌಶಲ್ಯ ಪ್ರತಿಯೊಬ್ರು ಕಲಿಬಹುದು. ಸಭಾ ಕಂಪನ ಎಲ್ಲರಿಗೂ ಇದ್ದೇ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಸರ್ ಇದೊಂದು ಕ್ಲಾಸ್, ಯಾಕಂದ್ರೆ ಅವ್ರಿಗೆ ಅನುಭವ ಅನ್ನೋದು ಅಗಾಧವಾಗಿದೆ. ಸಾಕಷ್ಟು ವ್ಯಕ್ತಿಗಳನ್ನ ಅವರು ಇಂಟರ್ವ್ಯೂ ಮಾಡಿದ್ದಾರೆ. ಅದು ಹಳೆ ವಿಡಿಯೋಗಳೆಲ್ಲ ನೋಡಿದ್ರೆ ನಿಜಕ್ಕೂ ಎಂತೆಂತ ಗಣ್ಯ ವ್ಯಕ್ತಿಗಳನ್ನ ಅವ್ರು ಇಂಟರ್ವ್ಯೂ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಸಾಕಷ್ಟು ಅನುಭವ ಇದೆ. ಆ ಅನುಭವದ ಮೇಲೆ ನಮಗೂ ಸಹ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಪ್ರತಿಯೊಬ್ರು ಅದನ್ನ ನಾವು ಉಪಯೋಗ ಪಡ್ಕೊಂಡಾಗ ಆ ಒಂದು ಕಲಿಕೆಗೂ ಒಂದು ಗೌರವ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವತ್ತು ಟಾಪಿಕ್ ಅಹಂನಿಂದ ಅಭಿಮಾನದೆಡೆಗೆ. ನಿಜಕ್ಕೂ ಆ ಅಹಂ ಅನ್ನೋದು ಇದ್ರೆ ಆ ಮನುಷ್ಯನ ಬೆಳೆಯಕ್ ಬಿಡೋದಿಲ್ಲ. ಒಂದು ಒಳ್ಳೆ ಟಾಪಿಕ್. ಯಾಕಂದ್ರೆ ಈ ತರದ ಒಂದು ಟಾಪಿಕ್ಗಳು ಒಂದು ಸರ್ ಕ್ಲಾಸ್ ಅಲ್ಲಿ ಮಾತ್ರನೇ ಸಾಧ್ಯ. ಅದು ತುಂಬಾ ಚೆನ್ನಾಗಿದೆ. ಎಲ್ಲರೂ ಅಹಂ ಅಂದ್ರೆ ಅಂದ್ರೆ ಗಿಡಕ್ಕಿನ್ನ ಗಿಡ ದೊಡ್ಡದು, ಮರಕ್ಕಿನ್ನ ಮರ ದೊಡ್ಡದು, ಕಲಿಯುವಷ್ಟು ಸಾಕಷ್ಟಿದೆ. ಕಲಿಯುವುದು ಸಾಗರದಷ್ಟಿದ್ರೆ ನಾವು ಕಲ್ತಿರೋದು ಬರೀ ಸಾಸಿವೆ ಅಷ್ಟೇ. ಅದಕ್ಕೆ ನಾವು ಅಹಂ ಪಡೆದೆ ಒಂದು ಅಭಿಮಾನದ ಎಡೆಗೆ ಸಾಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಇವತ್ತು ನಮ್ಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಮಾತನಾಡಿದ್ದಾರೆ. ಹಾಗೆ ಸ್ವಾಗತ ಭಾಷಣ ಹಾಗೂ ವಂದನಾರ್ಪಣೆ, ನಿಜಕ್ಕೂ ಇದು ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಕಾರ್ಯಕ್ರಮ ಆಗಿರಬಹುದು ಅಥವಾ ದೊಡ್ಡ ಕಾರ್ಯಕ್ರಮ ಆಗಿರಬಹುದು, ಪ್ರತಿಯೊಂದಕ್ಕೂ ಒಂದು ಸ್ವಾಗತ ಮಾಡುವಂಥದ್ದು, ವಂದನಾರ್ಪಣೆ ಮಾಡುವಂಥದ್ದು ತುಂಬಾ ಮುಖ್ಯ ಆಗಿರ್ತದೆ. ವಂದನಾರ್ಪಣೆ ಬಂದಂತಹ ಗಣ್ಯ ವ್ಯಕ್ತಿಗಳಾಗಿರಬಹುದು ಅಥವಾ ಸಭಿಕರು ಅಥವಾ ಒಂದು ಪತ್ರಿಕಾ ಮಾಧ್ಯಮದವರು, ಹಾಗೆ ಒಂದು ಪೊಲೀಸ್ ಅವರಾಗಿರ್ ಪ್ರತಿಯೊಬ್ಬರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಒಂದು ವಂದನಾರ್ಪಣೆ ತಿಳಿಸಿದಾಗ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಗೌರವ ಘನತೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಇವತ್ತು ಸಾಕಷ್ಟು ಜನ, ಇವತ್ತು ನಾನು ಇಷ್ಟೆಲ್ಲ ಮಾತನಾಡ್ತಾ ಇದ್ದೀನಿ ಅಂದ್ರೆ ಒಂದು ಸರ್ದು ಒಂದು ತರಬೇತಿ ಅಂತಾನೆ ಹೇಳಕ್ ನನ್ಗೆ ಒಂದು ಹೆಮ್ಮೆ ಆಗುತ್ತೆ. ಇವತ್ತು ನನ್ಗೆ ಸರ್ ಒಂದು ನಿರೂಪಣೆ ಕೊಟ್ರು, ಅದು ಸಡನ್ ಅಂತ ಕೊಟ್ರು. ಯಾಕಂದ್ರೆ ಮೊದ್ಲೆಲ್ಲ ಹೇಳ್ದಾಗ ಸರ್ ಇವಾಗ ನಾನ್ ಮಾಡಲ್ಲ, ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಆದ್ರೆ ಇವತ್ತು ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಮೂಡಿದೆ ಅಂತ ಅಂದ್ರೆ ಈ ಒಂದು ತರಬೇತಿನೇ ಅನ್ನೋದಕ್ಕೆ ನಾನು ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗ ಸಡನ್ ಅಂತ ಒಂದು ನೀವು ಮಾಡಿ ಅಂತ ಹೇಳಿದ್ರೆ ಅದು ಸ್ವಾಗತ ಭಾಷಣ ಹಾಗೂ ವಂದನಾರ್ಪಣೆ ನೀವು ನಿರೂಪಣೆ ಮಾಡಿ ಅಂತ ಅಂದ್ರು. ತಕ್ಷಣ ಆಯ್ತು ಸರ್ ಅಂತ ಅಂದೆ. ಆ ಒಂದು ಆತ್ಮವಿಶ್ವಾಸ ಬರ್ಬೇಕು ಅಂದ್ರೆ ನಾನು ಪ್ರತಿ ಒಂದು ಕ್ಲಾಸ್ಗೂ ಅಟೆಂಡ್ ಆಗೋದ್ರಿಂದ ನನ್ಗೊಂದು ಆ ವಿಶ್ವಾಸ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಖಂಡಿತ ಇದರಲ್ಲಿ ಯಾವುದೇ ಒಂದು ಎಲ್ಲೆಲ್ಲೋ ನಾವು ಖರ್ಚು ಮಾಡ್ತೀವಿ ಹಣನ. ಯಾರಾದ್ರೂ ಒಂದ್ ನೆಂಟ್ರು ಬಂದ್ರೆ ಅಥವಾ ಯಾವ್ದನ ಒಂದು ವಸ್ತು ಖರೀದಿ ಮಾಡ್ಬೇಕಂದ್ರೆ, ಈಗಂತೂ ಆನ್ಲೈನ್ ಬಿಸ್ನೆಸ್ ಜಾಸ್ತಿ ಆಗ್ಬಿಟ್ಟಿದೆ. ಪ್ರತಿ ಒಂದಕ್ಕೂ ನಾವು ತುಂಬಾ ಖರ್ಚು ಮಾಡ್ತಿರ್ತೀವಿ ಹೊರಗಡೆ ಹೋದ್ರೆ ಊಟ ಮಾಡ್ಲಿಕ್ಕೆ. ಆದ್ರೆ ನಮಗೋಸ್ಕರ ನಾವು ಖರ್ಚು ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಮೊದಲು ನಾವು ಕಲಿಬೇಕು, ನಾವು ಚೆನ್ನಾಗಿರ್ಬೇಕು, ಆಮೇಲೆ ಇತರರು. ಹಾಗಾಗಿ
ತಾವು ಕಲಿಕೆಗೋಸ್ಕರ ಒಂದಷ್ಟು ಒಂದಷ್ಟು ಹಣವನ್ನ ಎತ್ತಿಟ್ಟು ನಿಜವಾಗ್ಲೂ ಈ ಒಂದು ವೇದಿಕೆನ ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ನೀವೊಬ್ರು ಉತ್ತಮ ವ್ಯಕ್ತಿಯಾಗಿ ಪರಿವರ್ತನೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ತರಬೇತಿಗೆ ಯಾರೆಲ್ಲ ಜಾಯಿನ್ ಆಗಿದಿರೋ ಅವ್ರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ತಾವು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಈ ತರ ಆನ್ಲೈನ್ ಕ್ಲಾಸ್ ಆಗಿರಬಹುದು ಅಥವಾ ಆಫ್ಲೈನ್ ಕ್ಲಾಸ್ ಆಗಿರಬಹುದು, ಎರಡಕ್ಕೂ ಅಟೆಂಡ್ ಆಗಿ ಖಂಡಿತ ಇದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಜಯಪ್ರಕಾಶ್ ಸರ್ಗೂ ಸಹ ಧನ್ಯವಾದಗಳು. ಗುಡ್ ಗೀತಾ, ವೆರಿ ಗುಡ್. ತುಂಬಾ ಚೆನ್ನಾಗಿ ತಾವು ಪಾರ್ಟಿಸಿಪೇಟ್ ಮಾಡಿದ್ರಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ನಿರೂಪಣೆನೂ ತಾವು ತುಂಬಾ ಚೆನ್ನಾಗಿ ಮಾಡಿದ್ರಿ. ಈಗ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನ ಮಾಲತಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಹೇಗ್ ಮಾಡ್ತಾರೆ ನೋಡೋಣ ಬನ್ನಿ. ಯಾಕೆಂದ್ರೆ ಇಲ್ಲೊಬ್ರು ಕೇಳ್ತಾ ಇದ್ರು, ಫಯಾಜ್ ಅವರು ವಂದನಾರ್ಪಣೆ ಹೇಗಿರ್ಬೇಕಂತ. ಈಗ ಮಾಲತಿ ಅವರೇ ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಮಾಡಿ. ಇದುವರೆಗೂ ಆನ್ಲೈನ್ ಕ್ಲಾಸ್ ಅಲ್ಲಿ ಅಹಂನಿಂದ ಅಭಿಮಾನದವರೆಗೆ ಮತ್ತೆ ಸ್ವಾಗತ ಮತ್ತು ವಂದನಾರ್ಪಣಾ ಕಾರ್ಯಕ್ರಮ, ಈ ಒಂದು ಟಾಪಿಕ್ ಬಗ್ಗೆ ಆನ್ಲೈನ್ ಪಾರ್ಟಿಸಿಪೆಂಟ್ ಬಹಳಷ್ಟು ಮಂದಿ ತುಂಬಾ ಅಚ್ಚುಕಟ್ಟಾಗಿ ಮಾತನಾಡಿದ್ರು. ಈ ಒಂದು ಕಾರ್ಯಕ್ರಮದ ಮೊದಲನೇ ಭಾಗದ ನಿರೂಪಣೆಯನ್ನ ಅಕ್ಷತಾರವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮತ್ತೆ ಅದೇ ರೀತಿ ಇವರು ಗೀತಾ ಮೇಡಮ್ ಗೀತಾ ಮೇಡಮ್ ಅವರು ಬಹಳ ಚೆನ್ನಾಗಿ ತಮಗೆ ಕೊಟ್ಟಿರುವಂತ ಭಾಗದ ವಂದನಾರ್ಪಣಾ ಮತ್ತು ಸ್ವಾಗತ ಕಾರ್ಯಕ್ರಮದ ಎಲ್ಲ ಪಾರ್ಟಿಸಿಪೆಂಟ್ ಕೈಯಿಂದ ಆ ಟಾಪಿಕ್ ಬಗ್ಗೆ ಮಾತನಾಡಿಸಿದ್ರು. ಮತ್ತೆ ಅವರು ತುಂಬಾ ಚೆನ್ನಾಗಿ ಆ ಕನೆಕ್ಟ್ ಕೊಡ್ತಾ ಕಾರ್ಯಕ್ರಮವನ್ನು ನಿಭಾಯಿಸಿದ್ರು. ಅವ್ರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಶಂಕರ್ ಸರ್ ಅವರು ಮತ್ತೆ ಇನ್ನೂ ಅನೇಕ ಪಾರ್ಟಿಸಿಪೆಂಟ್ ಶಮಂತ್ ಅವರಾಗಿರ್ಬೋದು, ಮತ್ತೆ ಪ್ರಿನ್ಸಿಪಲ್ ಸರ್ ಆಗಿದ್ದಾರಲ್ಲ ಅವರು ಎಲ್ಲರೂ ತಮ್ಮದೇ ಆದಂತ ದಾಟಿಯಲ್ಲಿ ಪ್ರಸ್ತುತತೆಯನ್ನ ಮಾಡಿದ್ರು. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಕಾರ್ಯಕ್ರಮದ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈ ವಂದನಾರ್ಪಣಾ ಕಾರ್ಯಕ್ರಮ ನಡೆಸಿಕೊಡಲು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ JP ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮಾಲತಿ ಅವರೇ, ತಮಗೂ ಧನ್ಯವಾದಗಳು. ಆತ್ಮೀಯರೇ, ಈ ಎಲ್ಲ ಮಾತುಕತೆಗಳನ್ನ ತಾವು ಕೇಳಿದ್ರಲ್ಲ, ನಿಮ್ಗೆ ಹೇಗ್ ಅನ್ನಿಸ್ತು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿದ್ರೆ ತಾನ ನಮಗೆ ಗೊತ್ತಾಗೋದು. ಓಕೆ, ಸೊ ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಬಾಯ್ ಬಾಯ್.